ಈಗ ಯಾರ ಬಂದು ಅಡಿಕೆ ಫಸಲು ಹಿಡಿಯೋರು ಒಂದು 20 ವರ್ಷದ ತೋಟ ಅಂತಾರೆ ನನ್ನ ತೋಟಕ್ಕಾಗಿರೋದು 10ನೇ ವರ್ಷ ರೀ ಕಂಟಿನ್ಯೂ. ಲ್ಯಾಂಡ್ನೊಳಗೆ ಏನು ನ್ಯೂಟ್ರಿಯೆಂಟ್ ಐತಿ 3 ಇಂಚಿನ ನ್ಯೂಟ್ರಿಯೆಂಟನ್ನು ಗ್ರ್ಯಾಬ್ ಮಾಡೋದು ಅದು ಗಿಡಗಳು. ನೀವು ನ್ಯೂಟ್ರಿಯೆಂಟ್ ಹೆವಿ ನೀವು ನೀರು ಕೊಟ್ಟರೆ ನ್ಯೂಟ್ರಿಯೆಂಟ್ ಡೌನ್ಫಾಲ್ ಆಗುತ್ತೆ. ನಿಮಗೆ ಅದು ರಿಟರ್ನ್ ಮೇಲೆ ಬರ್ಬೇಕು ಅಂದರೆ ಎರೆಹುಳನ ತರ್ಬೇಕು ಅದನ್ನು. ಮತ್ತು ಬೇರೆ ಯಾರಿಗೂ ಪರ್ಮಿಷನ್ನೇ ಇಲ್ಲ, ನೀವು ಅದೇನೂ ಮಾಡೋಕ್ಕಾಗಲ್ಲ. ಎರೆಹುಳಕ್ಕೆ ಒಂದೇ ಕೆಪಾಸಿಟಿ ಇರೋದ್ರಿಂದನೇ ಇವತ್ತಿಗೂ ಎರೆಹುಳ ರೈತನ ಮಿತ್ರವಾಗಿ ಉಳ್ಕೊಂಡಿರೋದು. ಅಲ್ಲ ಸರ್, ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಲ್ರಿಪ್ಪ, ನಾ ಅದಕ್ಕೆ ಹೇಳಿದೆ ನಮ್ಮ ಪ್ರಕಾರ ಅಲ್ಲ. ಮತ್ತೆ ಇದು ಏನಾಗುತ್ತೆ ಅಂದ್ರೆ ಇದು ಈಗ ವಿಡಿಯೋ ಹಾಕಿರ್ತಾವು ವೈರಲ್ ಹಾಕಾವು, ಇದು ನಮ್ಮ ಪ್ರಕಾರ ಅಲ್ಲ. ಇದು ನಾ ಅದಕ್ಕೆ ಹೇಳಿದೆ ಹಿರಿಯರ ಪ್ರಕಾರ. ಯಾರ ಪ್ರಕಾರ? ಹಿರಿಯರ ಪ್ರಕಾರ. ಜನರದ ಬಹು ನಿರೀಕ್ಷೆ ಐತಿ. ಮೊದಲು ಒಂದು ಇಂಟ್ರೊಡಕ್ಷನ್ ಮಾಡಿಬಿಟ್ರಿ ಗೌಡ್ರು. ಈಗ ನೀವು ಹೇಳ್ಬಿಡ್ರಿ ಅಲ್ರಿ ಗೌಡ್ರು ಮಾಡ್ರಿ. ಗೌಡ್ರು ಇಂಟ್ರೊಡಕ್ಷನ್ ಅವರ ಮಾಡ್ಕೊಬೇಕು, ನಾವು ಮಾಡಕ್ ಬರಲ್ಲ. ಅಲ್ಲ ಹೇಳ್ತಾರೆ ಗೌಡ್ರೆ ಮಾತಾಡ್ರಿ, ಪರಿಚಯ ಮಾಡ್ಕೇಳ್ರಿ. ನಿಮ್ಮ ಹೊಲಕ್ಕೆ ಇವತ್ತು ನಮ್ಮ ರೈತರು ಬಂದಾರ. ನಾವು ಬಸವಂತಪ್ಪರ ಪಾಪ ಸಚಿನ್ ಸರ್ನ ಪರಿಚಯ ಮಾಡಿಕೊಟ್ರೆ ಈ ಕೆರನ್ನ ಕಂಪ್ನಿ ಔಷಧಿನ 3 ಬರ್ಲಿ ಕೊಡ್ತಾನೆ, 1 ಎಕರೆ ಹಾಕತ್ತಂತ ಅಂತೇಳಿ ಫಸ್ಟ್ ಪಾಪ ಮಾಡಿಸಿದ್ರು. ಹಾಕಿದೆ. ಹಾಕಿ ಆ ವರ್ಷದಿಂದ ಮತ್ತು ಒಂದಿಷ್ಟು ಗಿಡಕ್ಕೆ ಅಷ್ಟೇ ಹಾಕಿದ್ದೆ ನಾನು ಫಸ್ಟ್ ಉಪಯೋಗ ಮಾಡ್ಕೊಂಡೆ. ಆಮೇಲೆ ಮತ್ತೇನಾಯ್ತು, ಚೆನ್ನಾಗಿ ಬಂದ್ಬಿಟ್ರೆ ಮಾಡಿರಿ ಅಂತ. ಆಮೇಲೆ ನಾನು ಕಂಟಿನ್ಯೂ 3 ವರ್ಷದಿಂದ ವರ್ಷಕ್ಕೆ 3 ಸಲ ಯೂಸ್ ಮಾಡ್ತೀನಿ. 3 ಸಲ ಬುಡಕ್ಕೆ ಹಾಕ್ತೀನಿ, 3 ಸಲ ಸ್ಪ್ರೇ ಕೊಡ್ತೀನಿ. ಅದ್ರ ಜೊತೆಗೆ ಏನೇನು ಹಾಕ್ತೀರಿ ಅಂತಲೂ ಅವರು ಅದ್ರ ಜೊತೆಗೆ ಒಂದು 5-6 ಕುಲ ಕೊಡ್ತಾರೆ ಅವರು. ಅಲ್ಲಿ ಅಂದ್ರೆ ಇವು ಜೀವಾಮೃತ ಹಾಕ್ತಾರೆ. ನಾವು ಫಸ್ಟ್ ಕಡ್ಲಿ ಹಿಟ್ಟು ಬೆಲ್ಲ ಹಾಕ್ತಿದ್ದೆ, ಮಣ್ಣು. ಆಮೇಲೆ ಇವರೆಲ್ಲ ಸರ್ ಎಲ್ಲ ಸೇರ್ಕೊಂಡು ಹಿಟ್ಟು, ನವಧಾನ್ಯಗಳ ಹಿಟ್ಟು 9 ಥರದ್ದು, ಅಕ್ಕಿ ಹಿಟ್ಟು, ಜೇನುತುಪ್ಪ, ಆಮೇಲೆ ತುಪ್ಪ, ಆಕಳ ತುಪ್ಪ, ಅದನ್ನು ಒಂದು ಬ್ಯಾರ್ಲಿಗೆ 200 ಲೀಟ್ರ್ ಬ್ಯಾರ್ಲಿಗೆ ಇಷ್ಟಿಷ್ಟಂತ ಹೇಳ್ತಾರೆ. ಅದನ್ನ ಹಾಕ್ಬೇಕ್ರಿ. 2 kg ಹಾಕ್ಬೋದು, 1 kgನೂ ಹಾಕ್ಬೋದು. ಒಂದು 200 ಲೀಟ್ರಿಗೆ ಅದನ್ನು ಒಂದು 25-30 kg ಹಾಕತ್ರಿ. 200 ಲೀಟ್ರಿಗೆ ಹೆಚ್ಚು ಕಮ್ಮಿ 1 ಎಕರೆಗೆ ಹಾಕತ್ರಿ. ಅದನ್ನು ಕರಡಿ 3 ಬ್ಯಾರ್ಲಿ ಮಾಡ್ಬೇಕ್ರಿ. 600 ಗಿಡಕ್ಕೆ ಹೋಗತ್ರಿ. ಅದನ್ನು ಬುಡಕ್ಕೆ ಹಾಕ್ಬೇಕ್ರಿ. ಆಮೇಲೆ ಒಂದು ಪೌಡ್ರ್ ಅವ್ರದ್ದು ದೊಡ್ಡ ಬೇರೆ ಹುಳಕ್ಕೆ ಚೆನ್ನಾಗೈತಿ. ನಂದು ಹೊಸಲ ಇದೆಯಾ ಮಧ್ಯ ತೋಟ ಫುಲ್ ಕೆಂಪಾಗ್ಬಿಟ್ಟತ್ರಿ. ಅಡಿಕೆ ನಮ್ಮ ಜನ ಏನಾರ ಗೊಡ್ರ ಇನ್ನು ಕಿತ್ತು ಬಿಡೋದ ಸಹ ಏನಾರ ನೋಡೋಣ ತಡಿಯಪ್ಪ, ಯಾಕೆ ಕೇಳ್ಬೇಕು, ಇನ್ನು ಪ್ರಯತ್ನ ಪಟ್ರೆ ಮತ್ತು ಕಿತ್ತು 6-7 ವರ್ಷ ರ್ಯಾಪಿಡ್ ಆನ್ ರೀ. ರ್ಯಾಪಿಡ್ ಆನ್ ಅದು ಒಳ್ಳೆ ಕೆಲಸ ಮಾಡ್ತಾರೆ. ಅದನ್ನ 450 ಗಿಡಕ್ಕೆ ಹಾಕಿದ್ದೆ. ಅವ್ರು 600 ಗಿಡಕ್ಕೆ ಹಾಕ್ರಿ ಅಂದ್ರೆ ನೋಡೋಣ ತಡಿ ಅಂತೇಳಿ ಅವ್ರ ಪಾಪ ಈ ಕಡೆ ಹಾಕ್ರಿ ಅನ್ನೋದು ನಮ್ಗೆ ಅದೇ ಮೇನ್ ಇತ್ತಲ್ಲ. ಯಾವಾಗಲೂ ಯಾರು ಕೊಟ್ಟೋದಕ್ಕೆ ಇದಕ್ಕೆ ಹಾಕ್ತೇವಂತ ನಾವು ರೈತರು ಫಸ್ಟ್ ಹಳೆ ಗಿಡಕ್ಕೆ ಹಾಕ್ಯಬೇಕ್ರಿ. ಆ ಗಿಡ ನೋಡ್ಕೊಂಡು ಆಮೇಲೆ ಪ್ರಯತ್ನ ಪಡ್ಬೇಕು. ಅದನ್ನ ಬಿಡ್ಕೊಂಡು ನಾವೇನು ಮಾಡ್ತೇವೆ ರೀ, ಇರೋದಕ್ಕೆ ಅದೇ ಬರಲಿ ಅಂತೇಳಿ ನಾವು ಹೋಗ್ತೀವಿ. ಹಂಗೆ ಆಗ್ಬಾರ್ದು. ಯಾವ್ದು ಹಾಳಾಗಿರ್ತೈತೆ ರೀ ಅದಕ್ಕೆ ನಾವು ಕೊಡ್ಬೇಕು. ಆಮೇಲೆ ಸ್ಪ್ರೇನೂ ಅಷ್ಟೇ ರೀ. ನಾನು ಗೊಬ್ಬರ, ಸರ್ಕಾರಿ ಗೊಬ್ಬರ ಮುಂಚೆ ಹಾಕ್ತಿರ್ಲಿಲ್ಲ. ಈಗ ಒಂದು 4 ವರ್ಷದಿಂದ ಇತ್ಲ ಹಾಕ್ತಾ ಇದ್ದಾನೆ. ಯಾಕಂದ್ರೆ ಇಳುವರಿ ಬರ್ಬೇಕಲ್ರಿ. ಸಗಣಿ ಗೊಬ್ಬರ ಹಾಕ್ತೇವೆ, ಕುರಿ ಗೊಬ್ಬರ ಹಾಕ್ತೇವೆ, ಪೊಟ್ಯಾಸ್, ಯೂರಿಯಾ, DAP ಎಲ್ಲ ಹಾಕ್ತೇವೆ ರೀ. ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಆ ಗಿಡಕ್ಕೆ ಬೇಕು ರೀ. ಇಲ್ಲ ಅಂದ್ರೆ ಅದು ಹೆಂಗೆ ಬರ್ತೈತೆ ರೀ, ಅದು ಬರೋಕ್ಕೆ ಸಾಧ್ಯನೇ ಇಲ್ಲ. ನಂದು ಇದು ಈಗ ಯಾರ ಬಂದು ಅಡಿಕೆ ಫಸಲು ಹಿಡಿಯೋರು ಒಂದು 20 ವರ್ಷದ ತೋಟ ಅಂತಾರೆ ನಂದು. ನನ್ನ ತೋಟಕ್ಕಾಗಿರೋದು 10ನೇ ವರ್ಷ ರೀ. ಕಂಟಿನ್ಯೂ ಈ ತಿಂಗಳದಾಗ ರೀ 10ನೇ ವರ್ಷ ಇದಕ್ಕೆ, ಈ ಗಿಡಕ್ಕೆ. ಅದಕ್ಕೆ ಮೇಲಿಂದಕ್ಕೆ 8ನೇ ವರ್ಷ ರೀ. ಅದು ಹಂಗೆ ಐತೆ ರೀ. ಯಾರೇ ಬಂದು ಹಿಡಿದ್ರು ಅಷ್ಟೇ. ನಂದು 200 ರೂಪಾಯಿ 300 ರೂಪಾಯಿ ಹೆಚ್ಚಿಗೆ ರೀ ನನ್ನ ಅಡಿಕೆ. 200-300 ರೂಪಾಯಿ ಕ್ವಿಂಟಲ್ ಮೇಲೆ ಹೆಚ್ಚಿಗೆನಾಗ ಹೋಯ್ತೇವೆ ಹೊರತು ಕಮ್ಮಿ ಅನ್ನಲ್ಲ ರೀ ಈ ಅಡಿಕೆ ನೋಡಿದಾರೆ. ಅದಕ್ಕೆ ರೈತರನ್ನ ಕಂಪ್ಯೂಸ್ ಮಾಡೋದಕ್ಕಿಂತ ನಾವು ಯೂಸ್ ಮಾಡಿವ್ರಿ. ಯೂಸ್ ಮಾಡಿದ್ದು ಹೇಳ್ತೇವೆ ಮಾಡ್ಬೋದು. ಮಾಡಿದ್ರೆ ಅನುಕೂಲ ಐತಿ ಏನ್ರಿ ಸರ? ಇಂಗ್ಲೀಷ್ ಮೆಡಿಸಿನ್ ಇದಾವ್ರಿ, ಇಲ್ಲ ಅಂತಲ್ಲ. ಇಂಗ್ಲೀಷ್ ಮೆಡಿಸಿನ್ ಹಾಕಿದ್ರೆ ಹೊಡೆಬೇಕಾರೆ ಕೈ ಉರಿತು, ಮೈ ಉರಿತು ಅಂತ. ಇದು ಅಪಾಯಿಲ್ಲ. ಜೀವಾಮೃತ ಜೊತೆಗೆ ಸೇರಿಸಿ ಹೊಡಿಬೋದು ರೀ. ನಾನು ಜೀವಾಮೃತ ಜೊತೆಗೆ ಸೇರಿಸಿ ಹೊಡ್ಕೊಂತಾನೆ. ಒಂದು ಬರ್ಲಿಗೆ 2 ಲೀಟ್ರ್ ಮಿಕ್ಸ್ ಮಾಡ್ಕೊಂಡು ನಾನು ಜೀವಾಮೃತನ ಇವರು ಒಂದು 3-4 ಲೀಟ್ರ್ ಹಾಕತ್ರಿ. ಹಾಕಿ ಹೊಡೋದ್ಬಿಟ್ರೆ ಅದು ಚೆನ್ನಾಗಿ ಬರ್ತೈತೆ. ನಾವು 3 ಸಲ ಯೂಸ್ ಮಾಡೀನಿ ಡೈಲಿ. ಇದು 3ನೇ ವರ್ಷ ರೀ ಕಂಟಿನ್ಯೂ. ಫಸ್ಟ್ನೇ ಗೊಬ್ಬರ ಹೆಂಗೆ ಹಾಕಿದ್ರಿ? ಇಲ್ರಿ, ನಾವು ಈ ಫಸ್ಟ್ ಉದ್ಸದ ಆಗಿತ್ತು. ಈ ಸಲ ಏನಾಯ್ತು, ಈ ಬ್ಯಾಸ್ಗೆ ಮಳೆ ಹೋಗ್ಬೋದನ ಅಂತ ಹಾಕಿದ್ದು. ನೋಡಿ ಬಂದ್ರಲ್ಲ, ಸೇಮ್ ಡೂಪ್ಲಿಕೇಶನ್. ನೋಡ್ರಿ ಗೊತ್ತಿರಿ ಸರ, ಈ ಟೈಮ್ ಐತಲ್ರಿ,
ಮಳೆ ಹೋತು ಅಂದ್ರೆ ಗಾಳಿಗೆ ಹೋಗ್ಬಿಡ್ತದೆ ಅಂತೇಳಿ ಹಾಕಿದ್ದು. ಮಳೆಗಾಲದಾಗ ಹಂಗೆ ಉದುರ್ಸೋದು ಅಷ್ಟೇ. ಮಳೆ ಜಿ ಅಂತ ಹಿಡ್ಕೊಂಡಾಗ ಸುಮ್ಮನೆ ಮ್ಯಾಗ ಉದುರ್ಸೋದು. ವರ್ಷಕ್ಕೆ ಎಷ್ಟು ಇದ್ರು ಅದು ನೀವು ನಿಮ್ಮ ಸ್ವಲ್ಪ ಇದನ್ನು ಓಡಿಸ್ತಿರತ್ತಿಲ್ಲ. 3 ಸಲ ಸ್ಪ್ರೇ ರೀ, 3 ಸಲ ಲಿಕ್ವಿಡ್ ಕೊಡ್ತೇವೆ. ಇದು ಗೊಬ್ಬರ ಮತ್ತೆ 2 ಸಲ ಹಾಕ್ತಾನೆ. 3 ಸಲ ಹಾಕಿದ್ರೆ ಗೊಬ್ಬರ ಎಲ್ಲ ಸೇರಿ ಎಷ್ಟು ಹಾಕ್ತೀರಿ? ಇದು ಕೇಳ್ರಿ ಅದು 150 ಗ್ರಾಮ್ ಇದು ಐತ್ರಿ. ಟೋಟಲ್ ಎಲ್ಲ ಸೇರಿ ಎಷ್ಟು ಗ್ರಾಮ್? ಎಲ್ಲ ಸೇರಿ ಒಂದು 600 ಗ್ರಾಮ್ ಲೆಕ್ಕ ಬರ್ತೈತ್ರಿ. ಗಿಡಕ್ಕೆ 20 13 150 ಗ್ರಾಮ್ ಕೊಟ್ಟಾನ. ಯೂರಿಯಾ 100 ಗ್ರಾಮ್, ಈ ಸತಿ ಎಲ್ಲ ಸಾಯಿಲ್ ಟೆಸ್ಟ್ ಆಧಾರದ ಮೇಲೆ ಮಾಡ್ಯಾರ. ಪೊಟ್ಯಾಷಿಯಂ 200 ಹಾಕೇನ್ ಸರ್, ಅದನ್ನೂ ಹಾಕೇನ್. ಇದು ಮಲ್ಟಿಪ್ಲೆಕ್ಸ್ ಮಲ್ಟಿಪ್ಲೆಕ್ಸ್ ನೋಡ್ರಿ, ಈ ಪರ್ಸೆಂಟೇಜ್ ಏನು ಹೇಳಿದಾರಲ್ಲ, ಕ್ಯಾಲ್ಕುಲೇಟ್ ನಿಮ್ದು ಅವ್ರದ್ದು ಯಾವ್ದ್ರಿ ಕ್ಯಾಲ್ಕುಲೇಷನ್ ಇದು ಹಾಕಿರೋದು ಇಷ್ಟು. ಇದು ನೋಡ್ರಿ ನನ್ನ ಜೀವನದಾಗ ನಾನು ಮಾಡ್ಕೊಂತ ಬಂದದ್ದು ಯಾವಾಗಲೂ. ಇದಕ್ಕೆ ಬೇರೆ ಯಾವ್ದು ಅಡ್ವೈಸ್ ಇಲ್ಲ ರೀ, ಅವ್ರದ್ದು ಐತಿ ಕಂಪ್ನಿ, ಅವ್ರ ಕಂಪ್ನಿ ಮಾತ್ರ ಲಿಕ್ವಿಡ್ ಕೊಟ್ಟಾರೆ. ಅವ್ರು ಹೇಳಿದ್ದ ಅವ್ರ ಲಿಕ್ವಿಡ್ ಮಾತ್ರ ಅವ್ರ ವಿಧಾನದಾಗ ಹಾಕ್ತೀವಿ. ಹೌದೌದು, ನಾನು ಇದು ಬಿಟ್ಟು ಅಂದ್ರೆ ನನಗೆ ಮತ್ತೆ ಮುಂದಿನ ಹೊರತಕತಿ. ಅಲ್ಲ, ಕೆಮಿಕಲ್ಸ್ ಹಾಕಿರೋ ವಿಚಾರ ಮಾತ್ರ ನಿಮ್ದಾದ ಯೋಜನೆಗೆ ಹಾಕಿದ್ದೀವಿ. ಹೌದೌದು. ಈಗ ಫೀಡಿಂಗ್ ಕೊಡ್ಬೋದು ನೀವು, ಯಾಕಂದ್ರೆ ಈಗ ಅದರಲ್ಲೇ ಬೆಳೆ ಇರುತ್ತೆ, ಬೆಳೆಗೆ ಆಹಾರಗಳು ಬೇಕು. ಈಗ ನಾವೇನಾದ್ರೂ ಕೊಡ್ಬೋದು. ಬೆಳವಣಿಗೆಗೆ ಮತ್ತೆ ಫಸಲು ನಾವೇನು ಮಾಡ್ತೀವಿ ಅಂದರೆ ಸಾಮಾನ್ಯ ಸಮಯದೊಳಗೂ ಬೇರೆ ಸಮಯದೊಳಗೂ ಒಂದೇ ಥರದ ಆಹಾರ ಕೊಡೋದನ್ನ ಇದು ಮಾಡ್ತೀವಿ. ಇದು ಲಾಸ್ಟ್ ಬಾರ್ಡರ್ ತೋರಿಸ್ರಿ. ಹಾಂ, ಇದೊಂದಿಟ್ಟು ಕಲ್ನೆಲ್ಲ, ಅಲ್ಲೆಲ್ಲ ಅಡ್ಡಿ ಇಲ್ಲ. ಆ ಕಲ ಅಂದರೆ ಇದು ಕಲ್ನೆಲ್ಲ ಆದರೂ ಏನು ತೊಂದರೆ ಇಲ್ಲ. ಇಲ್ಲ ಹಂಗೇನು ಇರಲ್ಲ. ಆ್ಯಕ್ಚುಲಿ ಇದು ಸೇಮ್ ಬ್ರದರ್ಸ್ ಸೇಮ್. ಇದು ನಮ್ಮ ಈ ಕಡೆದ ಮ್ಯಾನೇಜ್ಮೆಂಟ್ನಾಗಿಲ್ಲ, ಈ ಕಡೆದು ರೌಂಡ್ ಅಪ್ ಹೊಡೆದಿಲ್ಲ, ಅದಕ್ಕೆ ಗ್ಲೈಫೋಸೇಟ್ ಹೊಡೆದಿಲ್ಲ. ಗ್ಲೈಫೋಸೇಟ್ ಅಂದ್ರೆ ರೌಂಡ್ ಅಪ್, ಪ್ಯಾರಾಕೋಟ್ ಹೊಡೆದಾರ. ಅಂದ್ರೆ ಈಗ ಕೊಯ್ಲು ಬಂತಲ್ರಿ, ಕೊಯ್ಲು ಬಂದದಕ್ಕೆ ಫುಲ್ ಇದ್ದಿದ್ರೆ ಅಡಿಕೆ ಪಡಿಕೆ ಇದ ಫಸ್ಟ್ ಹೊಡೆದಿರೋದು ಅವ್ರು ಆ್ಯಕ್ಚುಲಿ. ಹಾಂ, ಆದ್ರೆ ಅದು ಅವ್ರು ಯಾವಾಗೂ ಹೊಡೆಯಲ್ಲ, ಈ ವರ್ಷ ಹೊಡೆದಾರೆ. ಯಾವುದಂದ್ರೆ ಅದು ಹಾಂ ಕೊಳೆಯೋದು. ಹಾಂ, ಕರೀರಿ ಅಲ್ಲಿ. ಏನು ಮಾಡ್ತಾರ ಅವರೆಲ್ಲ ಅಲ್ಲಿ, ಕರೀರಿ. ಅಲ್ಲ ಮತ್ತೀಗ ನೀವು ಅವ್ರಿಗೆ ಮತ್ತೊಮ್ಮೆ ಹೇಳೋಣ ಪ್ರತಿ ಸಲ. ಹಾಂ, ಗೊಬ್ಬರ ಆರ್ಗ್ಯಾನಿಕ್ ಸರ್ಕಾರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಯಾರ. ಈಗ ಒಬ್ಬೊಬ್ಬರೇ ಕೇಳಿ ಅಂದ್ರೆ ಈಗ ನೀರಿನ ಮ್ಯಾನೇಜ್ಮೆಂಟ್ ಏನೈತಲ್ಲ, ನಮ್ಮ ಭಾಗದಲ್ಲಿ ನೀರಿನ ಮ್ಯಾನೇಜ್ಮೆಂಟ್ ಭಾಳ ಲೋಯರ್ ಬಜೆಟ್ ಐತೀವಿ. ನಿಮಗೂ ಅದನ್ನೇ ಹೇಳ್ತೀವಿ ನಾವು. 1 ವಾರದಲ್ಲಿ ಈ ಜಟ್ಟಿನಾಗ 3 ತಾಸಿನ ಮೇಲೆ ಯಾರೂ ನೀರು ಕೊಡಲ್ಲ. 1 ವಾರಕ್ಕೆ 3 ತಾಸು ಅಷ್ಟೇ, ಓನ್ಲಿ 3 ಗಂಟೆ. ಅದನ್ನೇ ನೀವು ಡಿವೈಡ್ ಮಾಡಿ ಕೊಡೋದಾದ್ರೆ ವಾರದಲ್ಲಿ 2 ಬಾರಿ 2 ಗಂಟೆ ಸಾಕು. ಚಳಿಗಾಲದಲ್ಲಿ ಅಂತೂ ಕಂಪಲ್ಸರಿ ಇನ್ನೂ ಅರ್ಧ ಗಂಟೆ ಕಡಿಮೆ. ಫೆಬ್ರವರಿ 15 ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಬೋದು, ಒಂದು ಅರ್ಧ ಗಂಟೆ ಜಾಸ್ತಿ ಮಾಡಿ ಅಷ್ಟೇ. ಈ ಗೌಡ್ರು 20 ದಿವಸಕ್ಕೆ 3 ತಾಸು ಕೊಡ್ತಾರೆ ಅಷ್ಟೇ. ಇಲ್ಲೆಲ್ಲ ಒಂದು ಈಟ ಅಂದರೆ ನಮ್ದು ಇದು ಮಲೆನಾಡಿದು, ಇಲ್ಲೇ ಇಲ್ಲಿ. ಹಾಂ, ಅಲ್ಲಲ್ಲ ಇರಲಿ, ಆದರೂ ಕೂಡ ನೀರು ಕಡಿಮೆ. ನಾನು ನಿಮಗೂ ನೀರು ಕಡಿಮೆ ಅಂತಲೇ ಹೇಳ್ತಾ ಇದ್ದೀನಿ. ಮತ್ತು ನಾನು ಅಷ್ಟಾದ್ಮೇಲೂ ಇದು ಮಲೆನಾಡು ಆದ್ಮೇಲೂ ನೀವು ಕೂಡ ಅಡಿಕೆಗೆ ವಾರದಲ್ಲಿ 3 ಗಂಟೆ ನೀರು ಸ್ಪ್ರಿಂಕ್ಲರದ್ದು ಸಾಕು. ಸ್ಪ್ರಿಂಕ್ಲರು, ಜಟ್ಟು, ವಿಂಕ್ಲರು. ನಮ್ಮ ಕಡೆ ಏನು ಮಾಡ್ತೀವಿ ಅಂದ್ರೆ ವಾರದಲ್ಲಿ 3 ದಿವಸ ನೀರು ಕೊಡ್ತೀವಿ. ಅಲ್ಲ ಕೇಳ್ರಿ ಅದು ನಿಮ್ಗೆ ಐಡಿಯಾ ಬರಲಿ ಅಂತಲೇ ಹೇಳ್ತೀನಿ. ಹಾಗಾಗಿನ ನಿಮ್ಗೆ ಬೇಸಿಗೆಯಲ್ಲಿ ಅಡಿಕೆ ಹಳ್ಳು ಉದುರೋದು. ಹೌದಾ? ಹೆಂಗೆ ಅಂದ್ರೆ ಒಂದು ಮಗುವಿನ ಸಿಸ್ಟಮ್ ಇರುತ್ತೆ ಯಾವಾಗಲೂ. ಮಗು ನೋಡ್ರಿ, ಈಗ ಮಗು ಹುಟ್ಟಿದ ತಕ್ಷಣ 6 ತಿಂಗಳ ನೀರು ಕುಡಿಸಲ್ಲ. ತಾಯಿ ಎದೆ ಹಾಲಿನೊಳಗನ ವಾಟರ್ ಮ್ಯಾನೇಜ್ಮೆಂಟು ಇರುತ್ತೆ ಅಂತ ಒಂದು ಕಾನ್ಸೆಪ್ಟ್. ಇಲ್ಲೂ ನಿಮ್ಗೆ ಅಡಿಕೆಗೆ ಏನೈತಿ, ಫ್ಲವರ್ ಸೀಸನ್ ಅನ್ನೋದು ಏನೈತಿ, ಮಳೆ ಮುಗಿದ ಮೇಲೆ ಬರೋದು ನಿಮಗೆ. ನವಂಬರ್ಕಿನ ಫ್ಲವರ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಮಳೆಗಾಲ ಮುಗಿದೈತಿ, ಮಳೆ ಮುಗಿದೈತಿ. ಫ್ಲವರ್ ಪಾಲಿನೇಷನ್ ಆಗ್ಬೇಕಲ್ಲ, ಮೇಲ್ ಫಿಮೇಲ್. ಫ್ಲವರ್ ಜನ್ರೇಟ್ ಆಗಕ್ಕೆ ನಿಮ್ಗೆ ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಸಿಯಮ್ಮು ಬೇಕಾಗುತ್ತೆ. ಭೂಮಿ ಡ್ರೈ ಆದ್ಮೇಲೆ ಸಿಗುತ್ತೆ. ಅದೇನು ನಿಮ್ಗೆ ಅಡಿಕೆ ತೋಟದಲ್ಲಿ ಅಲ್ಲ, ರೋಡ್ ಮೇಲಿನ ಗಿಡಗಳು ಫ್ಲವರ್ ಬರೋದು ನಿಮ್ಗೆ ಆ ಸೀಸನ್ನೇ. ಅವಾಗೂ ಆ ರೋಡಿನ ಗಿಡಕ್ಕೆ ಯಾರು ಏನು ನೀರು ಕೊಡಲ್ಲ. ಇಲ್ಲಿ ನಾವು ಕಮರ್ಷಿಯಲ್ ಮೈಂಡ್ ಇರೋದ್ರಿಂದ, ಫರ್ಟಿಲೈಸರ್ ಕೊಡ್ತಾ ಇರೋದ್ರಿಂದ, ಪ್ರಾಡಕ್ಟ್ಗಳನ್ನು ಕೊಡ್ತಾ ಇರೋದ್ರಿಂದ, ನಾವು ಮ್ಯಾನೇಜ್ಮೆಂಟ್ ಮಾಡ್ತಾ ಇರೋದ್ರಿಂದ, ಜೀವಾಮೃತ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಮೇಲ್ಮಟ್ಟದ 3 ಇಂಚಿನ ಮಣ್ಣು ಏನೈತಿ ವೆಟ್ ಆಗಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ಚೂರು ನೀರು ಬೇಕು ನಿಮಗೆ. ನೀವು ಕೂಡ ನೀರು ಹೆಂಗೈತಿ ಅಂದರೆ 8 ಅವರು, 1 ಡೇ, 2 ಡೇ, 3 ಡೇ
ಸರ್ ನಾವು ನೈಟ್ ನೀರು ಹೊಡೆದ್ರೆ ಜೆಟ್ ಹಾಕಿ ಬೆಳಿಗ್ಗೆ ಬಂದ್ರೆ ನಿಂತಿರ್ತದೆ ನೀರು. ಸರಿ, ನೀವು ಒಂದು ಎಕ್ಸಾಂಪಲ್ ತಗೊಳ್ರಿ. ನೀರು ನಿಂತಿರ್ತದೆ. ಈಗ ನೀವು ಬಿಸ್ಕೆಟು ಚಹಾ ಕೊಟ್ರೆ ನೀವೇನು ಮಾಡ್ತೀರಿ? ಆಗ್ಲೇ ಕೊಡ್ಕೊಳ್ತೀವಿ, ಹಿಂಗೆ ಟಕ್ಕನ ಹೊಡೆದು ಬಾಯಿಗೆ ಹೋಗ್ಬಿಡುತ್ತೆ. ನೀವು ಆ ಬಿಸ್ಕೆಟನ್ನು ಹಿಂಗೆ ಒಂದು 2-3 ದಿವಸ ಎದ್ದಿಡ್ಬೋದಲ್ಲ? ಕರ್ಗೋಯ್ತದೆ, ವೇಸ್ಟ್ ಆಯ್ತದೆ. ಹಾಂ, ಇಲ್ಲೂ ಅದೇ ಆಗತ್ತೆ ನೋಡ್ರಿ. ಲ್ಯಾಂಡ್ನೊಳಗೆ ಏನು ನ್ಯೂಟ್ರಿಯೆಂಟ್ ಐತಿ, 3 ಇಂಚಿನ ನ್ಯೂಟ್ರಿಯೆಂಟನ್ನು ಗ್ರ್ಯಾಬ್ ಮಾಡೋದು ಅದು ಗಿಡಗಳು. ನೀವು ಹೆವಿ ನೀವು ನೀರು ಕೊಟ್ಟರೆ ನ್ಯೂಟ್ರಿಯೆಂಟ್ ಡೌನ್ಫಾಲ್ ಆಗುತ್ತೆ. ನಿಮಗೆ ಅದು ರಿಟರ್ನ್ ಮೇಲೆ ಬರ್ಬೇಕು ಅಂದರೆ ಎರೆಹುಳನ ತರ್ಬೇಕು ಅದನ್ನು. ಮತ್ತು ಬೇರೆ ಯಾರಿಗೂ ಪರ್ಮಿಷನ್ನೇ ಇಲ್ಲ, ನೀವು ಅದೇನೂ ಮಾಡೋಕ್ಕಾಗಲ್ಲ. ಎರೆಹುಳಕ್ಕೆ ಒಂದೇ ಕೆಪಾಸಿಟಿ ಇರೋದ್ರಿಂದನೇ ಇವತ್ತಿಗೂ ಎರೆಹುಳ ರೈತನ ಮಿತ್ರರಾಗಿ ಉಳ್ಕೊಂಡಿರೋದು. ಸರ್, ಈಗ ನಾವು ನೀರನ್ನ ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಏನಾದ್ರು ಒಂದು ಇನ್ಸ್ಟ್ರೂಮೆಂಟ್ ಏನಾದ್ರು ಇರ್ತದಾ? ನಾ ಹೇಳಿದ್ನಲ್ಲ ನಿಮಗೆ, ಅದಕ್ಕೊಂದು ಮಷಿನ್ ಇದೆ, ಒಂದು ಏನು ಮಾಯ್ಶ್ಚರ್ ಮಷಿನ್ ಅಂತ ಹೇಳ್ತಾರೆ. ಒಂದು 2000 ರೂಪೀಸ್ನಲ್ಲಿ ಸಿಗುತ್ತೆ. ನೀವು ಅದನ್ನು ಹಾಕಿ ಚೆಕ್ ಮಾಡಿದಾಗ ಗ್ರೀನು, ಯೆಲ್ಲೋ, ರೆಡ್ ತೋರಿಸುತ್ತೆ. ಆಮೇಲೆ ಮೊದಲು ಆ್ಯಕ್ಚುಲಿ ಬ್ಲೂ ತೋರಿಸುತ್ತೆ. ಅದು ಬ್ಲೂ ಅಂದರೆ ಹೆಚ್ಚು ನೀರು, ಗ್ರೀನ್ ಅಂದರೆ ಮ್ಯಾನೇಜ್ಮೆಂಟ್ ಕರೆಕ್ಟ್ ಇದೆ, ಯೆಲ್ಲೋ ಅಂದರೆ ನೀರು ಕೊಡಬೇಕಾಗತ್ತೆ ಅಂತ, ರೆಡ್ ಅಂದರೆ ನೀವು ನೀರೇ ಇಲ್ಲ ಅಂತ ಅರ್ಥ. ನೀವು ಅದರೊಳಗೆ ಗ್ರೀನ್ ಶೋ ಆಗತಿ ಅಂದರೆ ನೀವೇನು ಮಾಡಬೇಕು, ಇವತ್ತು 3 ತಾಸು ವಾಟರ್ ಮ್ಯಾನೇಜ್ಮೆಂಟ್ ಮಾಡಬೇಕು. ನೀವು ಎವ್ರಿ ಡೇ ಅದನ್ನು ಚುಚ್ಚಿ ನೋಡ್ತಾ ಇರಬೇಕು. ಇವತ್ತು ಗ್ರೀನ್ ಇದೆ, ರೈಟಿಂಗ್ ಮಾಡ್ಕೆ ಹಾಂ, ನೀರು ಹಾಕಿದ ಮೇಲೆ 1 ಬೈ 1 ಹೋಗೋಣ. 1 ಡೇ ಗ್ರೀನ್ ಇದೆ, 2 ಡೇ ಗ್ರೀನ್ ಇದೆ, 3 ಡೇ ಗ್ರೀನ್ ಇದೆ, 4 ಡೇ ಗ್ರೀನ್ ಇದೆ, 5 ಡೇ ಗ್ರೀನ್ ಇದೆ. ಎಲ್ಲಿವರೆಗೂ ಗ್ರೀನ್ ಇದೆ ಚೆಕ್ ಮಾಡ್ತಾ ಇರಬೇಕು. ಎಲ್ಲೋಕ್ಕೆ ಬರೋವರೆಗೂ ಚೆಕ್ ಮಾಡಬೇಕು. ಹಾಂ, ಇವತ್ತು ನಿಮಗೇನು 10ನೇ ದಿವಸಕ್ಕೆ ಎಲ್ಲೋ ಬಂತು ಅಂದರೆ 8 ದಿನಕ್ಕೊಮ್ಮೆ ಅಲ್ಲಿ ನೀರು ಬೇಕು ಅಂತ ನಾವು ಒಂದ್ಸಲ 8 ದಿನಕ್ಕೊಮ್ಮೆ ನೀರು ಅಂದ್ರೆ ಎಲ್ಲೋ ಬರೋವರೆಗೂ ಕಾಯಬಾರ್ದು. ಒಮ್ಮೆ ಚೆಕ್ ಮಾಡ್ಕೋಬೇಕು ನೀವು. ಎಲ್ಲೋನ ಚೆಕ್ ಮಾಡಿ 8 ದಿನಕ್ಕೊಮ್ಮೆ ನಿಮಗೆ 3 ತಾಸಿನ ನೀರು ಬೇಕು. ಈ ಟೈಪ್ ನೀವು ಫಿಕ್ಸ್ ಮಾಡ್ಕೋಬೋದು ನಿಮ್ಮ ತೋಟಕ್ಕೆ. ಯಾಕಂದ್ರೆ ಒಬ್ಬರು ನಂದು ಗ್ರಾವಲ್ ಇದೆ ಅಂತ ಹೇಳ್ತಾರೆ, ನಂದು ಸ್ಯಾಂಡಿ ಸಾಯಿಲ್ ಅಂತ ಹೇಳ್ತಾರೆ. ನೀವೇ ಅದನ್ನು ಕ್ರಿಯೇಟ್ ಮಾಡ್ಕೋಬೇಕು. ಯಾಕಂದ್ರೆ ನಿಮ್ಮ ಭೂಮಿನ ನೀವೇ ಸ್ಟಡಿ ಮಾಡೋದು. ಭೂಮಿ ಲಕ್ಷಣಗಳು ಬೇರೆ ಬೇರೆ ಇರ್ತದೆ, ಮಾಡಬೇಕು. ಕೆಲವೊಂದು ಟೈಮ್ನಲ್ಲಿ, ಕೆಲವೊಂದು ಸಮಯದಲ್ಲಿ ಒಂದು ಹಾಫ್ ಆನ್ ಅವರ್ ನೀರನ್ನ ಜಾಸ್ತಿ ಶೀತಾಂಶ ಅಲ್ಲ. ಹಂಗೂ ನೋಡ್ರಿ, ಇವೆಲ್ಲ ಸಿಲಿಕಾನ್ ಬೇಸ್ಡ್ ಇದು. ಇದ್ರ ಕೆಳಗಡೆ ಯಾವತ್ತೂ ಹಸಿ ಇರುತ್ತೆ. ಇದು 30 ದಿವಸ ಬಿಟ್ಟರು ಹಸಿ ಇರುತ್ತೆ. ಮರಳಡಿ, ಕಲ್ಲಿನ ಅಡಿ, ಹೌದಾ? ಮರಳು ಮಣ್ಣಾದ್ರೆ ಶೀತ ಸ್ವಲ್ಪ. ಮರಳ ಮಣ್ಣು ಮತ್ತು ನೀವು ಶೀತ ಡೌನ್ ಹೋಗುತ್ತೆ, ಜಲ್ದಿ ಡ್ರೈ ಆಗುತ್ತೆ. ಇದು ಜಲ್ದಿ ಡ್ರೈ ಆಗಲ್ಲ. ಇದು 30 ಡೇಸ್ ಹೋಗ್ಲಿ ಬೇಕಾರೆ. ನಿಮಗೆ ಇದ್ರ ಕೆಳಗಡೆ ಹಸಿನೇ ಇರುತ್ತೆ ಇದೀಗ. ಹಾಂ, ಹಿಂಗೆ ನೀವೇನೈತಿ ಆಯಾ ಪ್ರದೇಶಕ್ಕೆ ತಕ್ಕಂಗೆ ನೀವು ವಾಟರ್ ಮ್ಯಾನೇಜ್ಮೆಂಟನ್ನು ಒಂದು ಹಾಫ್ ಆನ್ ಅವರ್ ಆಚೆ ಈಚೆ ಮಾಡ್ತೀರಿ. 3 ಗಂಟೆ ಏನಂತೂ ನೀವು ಕಾಮನಾಗಿ ಎಲ್ಲರಿಗೂ ಗೈಡ್ ಮಾಡ್ಬೋದು. ಇದನ್ನು ಏನು ವಾರಕ್ಕೆ 3 ಗಂಟೆ ನೀರು ಕೊಟ್ಟರೆ ಸಾಕು ಅಂತ ಗೈಡ್ ಮಾಡೋ ಲೆವೆಲಿಂದ ಇದು. ಸಣ್ಣ ಪುಟ್ಟ ಬದಲಾವಣೆ ನಾವು ತೋಟಕ್ಕೆ ತಕ್ಕಂಗೆ ಒಂದು ಅರ್ಧ ಗಂಟೆ ಹೆಚ್ಚು, ಅರ್ಧ ಗಂಟೆ ಕಡಿಮೆ ಅಂತ ಮಾಡ್ಕೊಳ್ಳೋಣ. ಎಲ್ಲಿರುತ್ತೆ ಅಲ್ಲಿ. ಮಣ್ಣಿನ ಪರೀಕ್ಷೆ ಮಾಡ್ತೀವಲ್ಲ ಸರ್, ಅದರಲ್ಲಿ ಗೊತ್ತಾಗುತ್ತಾ ಅಟ್ಲೀಸ್ಟ್? ಆ್ಯಕ್ಚುಲಿ ಮಣ್ಣಿನ ಪರೀಕ್ಷೆ ಒಳಗೆ ನೀರಿಂದ ಇದು ಗೊತ್ತಾಗಲ್ಲ. ನೀವೆಷ್ಟು ಆರ್ಗ್ಯಾನಿಸಮ್ ರೈಸ್ ಮಾಡ್ಕೊಂತ ಹೋಗ್ತೀರಿ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸಾಯಿಲ್ ಕಾರ್ಬನ್ ರೈಸ್ ಆದಂಗೆ, ಹ್ಯೂಮಸ್ ರೈಸ್ ಆದಂಗೆ, ನಿಮ್ಮದು ಮಲ್ಚಿಂಗ್ ರೈಸ್ ಆದಂಗೆ ನಿಮ್ಮದು ವಾಟರ್ ರಿಕ್ವೈರ್ಮೆಂಟ್ ಏನೈತಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗೆಲ್ಲ ನೀವು ಹಳೇದನ್ನು ನೀವು ನೋಡಿದರೆ ಒಂದು ಹಿಂಗೆ ಹೇಳ್ಬೋದು ನೀವು. ಈಗ ನೀವು ಮನೆಯಲ್ಲಿ ಇಲಿಗೆ ಪಾಷಾಣ ಇಡ್ತೀವಿ, ವಿಷ ಇಡ್ತೀವಲ್ಲ, ಹಿಂದೆಲ್ಲ ಜನರು ನೀವು ವಿಷ ಇಟ್ಟಾಗ ಒಂದು ಕೆಲಸ ಮಾಡ್ತಿದ್ರು. ಏನು ಅಂದರೆ, ವಿಷ ಇಟ್ಟ ತಕ್ಷಣ ಮನೆ ಒಳಗೆ ಇರ್ತಕ್ಕಂಥ ಎಲ್ಲ ನೀರಿನ ಹೂಜಿಗಳನ್ನು ಇವನ್ನ ಎಲ್ಲ ಮುಚ್ತಾ ಇದ್ರು. ನಮ್ಮ ಉದ್ದೇಶ ಏನೈತೆ ಅಲ್ಲಿ? ಯಾಕೆ ನೀರು ಕುಡಿಬಾರ್ದದು? ನೋಡ್ರಿ ಎಷ್ಟು ವಿಚಿತ್ರ ಅಂದ್ರೆ, ಇದ್ರ ಹಿಂದೆ ಮತ್ತೊಂದು ಸತ್ಯ ಐತಿ. ಇಲಿ ನೀರ ಕುಡಿಯಲ್ಲ. ಏನು ಹೇಳ್ರಿ? ಇಲಿ ನೀರ ಕುಡಿಯಲ್ಲ. ಇಲ್ಲಿ ಏನು ಸತ್ಯ ಐತಿ ಅಂದ್ರೆ, ಹಂಗಾರೆ ಇಲ್ಲಿ ನೀರು ಕುಡಿತೈತಿ. ಯಾವಾಗ ಕುಡಿತೈತಿ? ಅದು ವಿಷ ತಿಂದಾಗ ಕುಡಿತೈತಿ ಅಂದ್ರೆ. ಹಂಗಾರೆ ನಮ್ಮ ಭೂಮಿ ನೀರು ಭಾಳ ಕುಡಿಯತೈತಿ, ಇದರ ಅರ್ಥ ವಿಷ ತಿನ್ನಿಸೇವಿ ಅಂತ ಅರ್ಥ. ಹಂಗಾರೆ ವಿಷ ಕಡಿಮೆ ಮಾಡಿದಷ್ಟು ನೀರು ಕಡಿಮೆ ತಗೊಳ್ತದೆ. ಭಾಳ ಸಿಂಪಲ್ ಲಾಜಿಕ್ ಅದಾವ ಇದ್ರಾಗೆಲ್ಲ. ನೀರಲ್ಲ, ಏನಲ್ಲ, ಒಂದೊಂದೇ. ನೀವು ನೋಡ್ರಿ, ನಿಮ್ಮ ಕ್ವಶನ್ ತಪ್ಪಿಲ್ಲ. ನೀರಲ್ಲ, ಅದು ಜ್ಯೂಸ್ ಅದ. ಯಾವುದು? ಆಹಾರದ. ನೀವು ಮಾತನ್ನ ಅಪಾರ್ಥಕ್ಕೆ ತಗೋಬೇಡ್ರಿ. ಮಜ್ಜಿಗೆ ಕುಡಿದ್ರೆ ನೀರು ಅಂತೀರಿ, ಮತ್ತು ನೀವು ಹಾಲು ಕುಡಿದ್ರೆ ನೀರು ಅಂತೀರ. ಹಂಗೆ ಎಳ್ನೀರಿಗೂ ನೀರು ಅನ್ನಕ್ಕೆ ಬರಂಗಿಲ್ಲ. ಅದ್ರಾಗ ನೀವು ನೋಡ್ರಿ, ಒಂದು ಎಳ್ನೀರು ಅಂದ್ರೇನು ಒಂದು ಫುಡ್ಡಿಗೆ ಸಮ ಅದು. ಅದಕ್ಕಾಗಿ ಅದನ್ನು ನೀರು ಅನ್ನಕ್ಕೆ ಬರಲ್ಲ. ಪ್ರಕೃತಿ ಒಳಗೆ ಅದಕ್ಕೆ ಗೊತ್ತೈತಿ ಈ ನೀರು ಕುಡಿಯಲ್ಲ ಅಂತ. ಹೌದಾ? ಯಾಕೆ ಅಂದರೆ ಇಲಿಗಳು ಮರುಭೂಮಿಯಲ್ಲಿ ಇರ್ತಾವಲ್ಲ, ಅವು ಏನದಾವ ಬರೀ ಇದನ್ನು ತಿಂದು. ನಿಮ್ಗೆ ಇಲಿ ಹಿಕ್ಕೆ ಯಾವಾಗೂ ಡ್ರೈ ಇರುತ್ತೆ, ಗೊತ್ತಲ್ಲ? ಇನ್ನೊಂದು ಇಲಿ ಹಿಕ್ಕೆದ ನಿಮಗೆ ಮಹತ್ವ ಗೊತ್ತಿರಲಿ. ಮನೆಯಲ್ಲೆಲ್ಲ ಹಿಂದೆ ಹಿರಿಯರು
ಮಕ್ಕಳಿಗೆಲ್ಲ ಗ್ಯಾಸ್ ಆಗ್ತಿತ್ತಲ್ಲ, ಗ್ಯಾಸ್ ಆದ ತಕ್ಷಣ ನೀವು ನೋಡ್ರಿ ಇವತ್ತು ದವಾಖಾನೆ ಕರ್ಕೊಂಡು ಹೋಗೋ ಪದ್ಧತಿ ಬೆಳೆಸ್ಕೊಂಬಿಟ್ಟೇವೆ ನಾವು. ಆದರೆ ಇಲಿ ಹಿಕ್ಕೆ ಐತಲ್ಲ, ಭೂಮಿಗೆ ಬಿದ್ದ ತಕ್ಷಣ ನೀವು ನೋಡ್ರಿ ಡ್ರೈಯೇ ಇರುತ್ತದು, ಹೌದಾ? ಒಂದು ಇಲಿ ಹಿಕ್ಕೇನ ನೀವು ಲಿಂಬೆಹಣ್ಣಿನ ರಸದಲ್ಲಿ ತೇಯ್ದು ಈ ಮಗು ಅಂದ್ರೆ ತಾಯಿ ಹಾಲು ಕುಡಿದಾಗ ಅವ್ರೇನೋ ಖಾರ ಹುಳಿ ಉಪ್ಪು ಹೆಚ್ಚಿಗೆ ತಿಂದಿದ್ರೆ ಅವಕ್ಕೆ ಆ ತಕ್ಷಣಕ್ಕೆ ನೀವು ಬೇಕಾದ್ರೆ ಅದನ್ನು ತೇಯ್ದು ಆ ಹೊಕ್ಕಳಕ್ಕೆ ಅದನ್ನು ಹಚ್ಚಿಬಿಟ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ ಅದು ರಿಸರ್ಚ್ ಮಾಡಿ ಅಳೋದನ್ನು ನಿಲ್ಸುತ್ತೆ. ಚೆಕ್ ಮಾಡ್ಬೋದು ನೀವೆಲ್ಲರೂ. ಹಾಂ, ಹೌದು ಹೌದು ಹೌದು. ಹಾಂ, ಬಾಯಿಗಲ್ಲ, ಅದು ಈ ಮಕ್ಕಳಿಗೆ ಮದ್ದಾಯ್ತು. ಅದರಲ್ಲಿ ಇಲಿ ಹಿಕ್ಕೇನ ಆಹಾರದ ಮುಖಾಂತರ ದೇಹಕ್ಕೆ ಹೋದ್ರೆ ಅದು ಬೇರೆ ತರ ಆಗುತ್ತೆ ಅಂತ ಹೇಳ್ತಾರಲ್ಲ. ನೀವು ಹೇಳಿದ್ದಿಲ್ಲ, ನೀವು ಎಲ್ಲ ನೋಡ್ರಿ, ಪ್ರತಿಯೊಂದು ವಸ್ತುಗಳು ಅದಾವಲ್ಲ ಒಂದೊಂದು ಟೈಪ್ ಅದಾವು. ಈಗ ನಾ ಹೇಳೋದೇನು, ಮೇಷ್ಟ್ರು ಕಟ್ಟಿಗೆಯಿಂದ ಫ್ರಂಟ್ ಹೊಡೆದಿಲ್ಲ, ಬ್ಯಾಕ್ ಹೊಡೆದಾರ, ಜಾಗ ಅದಾವು ಅದಕ್ಕೆ ಅಂತ. ಏನು ಹಾಂ, ನೀವು ಎಲ್ಲದಕ್ಕೂ ಒಂದೊಂದು ವ್ಯವಸ್ಥೆ ಇದೆ. ಅದ ಇಲಿ ಹಿಕ್ಕೆ ನಿಮಗೊಂದು ಭೂಮಿ ಮೇಲೆ ಬಿದ್ದರೆ 3.5 ಫೂಟ್ ಭೂಮಿನ ಫಲವತ್ತು ಮಾಡೋ ಕೆಪಾಸಿಟಿ ಹೊಂದೈತಿ ಒಂದೇ ಹಿಕ್ಕೆ. ಹಾಗಾಗಿ ಪ್ರಕೃತಿ ಒಳಗೆ ಎಲ್ಲ ವರ ಅದಾವು. ನಾವು ಅದನ್ನು ಈಗ ನಾವೆಲ್ಲ ಪ್ರಕೃತಿ ಒಳಗೆ ಇರ್ತಕ್ಕಂಥವನ್ನು ಹೊರಗೆ ಹಾಕಿ ನಾವು ಯೋಚನೆ ಮಾಡಿ ನೋಡಿದ್ರೆ ಕಷ್ಟ ಭಾಳ. ಸರಿ, ನಮ್ಮಲ್ಲಿ ನಾವು ಸ್ವಲ್ಪ ರೋಟೋವೇಟ್ ಹೊಡಿಸ್ತೀವಿ, ಉಳುಮೆ ಮಾಡಿಸ್ತೀವಿ, ಒಂದು 3 ಇಂಚು ಅಥವಾ ಕಲ್ಟಿವೇಟರ್ ಉಳಿಸ್ತೀವಿ. ನೀವು ತುಂಬ ಹುಲ್ಲು ಹಿಂಗೆ ಬಂದಾಗ ನಮ್ಮ ಕಡೆ ಯಾವ ಕಾರಣಕ್ಕೆ ಈ ಥರ ಹುಲ್ಲು ಬರೋದಕ್ಕೆ ಬಿಡೋದಿಲ್ಲ. ಕಳೆ ಸೊಪ್ಪಿನ ಕಳೆ ಬರೋದಕ್ಕೆ ಬಿಡ್ತೀವಿ, ಈ ಥರ ಹುಲ್ಲು ಬರೋಕ್ಕೆ ಬಿಡೋದಿಲ್ಲ. ಹೌದು, ಅದಕ್ಕೆ ಉಳುಮೆ ಮಾಡೋದ್ರಿಂದ ಏನಾದ್ರು ಸಮಸ್ಯೆ ಆಯ್ತದ? ಉಳುಮೆ ಅಂತ ನೀವೇನೈತಲ್ಲ, ಹಂಗೆ ತೋಟಗಾರಿಕೆ ಒಳಗೆ ಉಳುಮೆ ಅವಶ್ಯಕತೆ ಇಲ್ಲ. ಹುಲ್ಲು ಅಂತ ಬಂದಾಗ ನೀವು ಉಳುಮೆ ಮಾಡ್ತೀರಾ, ಫ್ಲವರ್ ಸೀಸನ್ ಇಲ್ಲದೆ ಇರೋ ಟೈಮ್ನಲ್ಲಿ ಮಾಡಿ ಕಾಳುಗಳನ್ನು ಹಾಕಬೇಕು. ಹೆಸರು, ಅಲಸಂದೆ, ಉದ್ದು, ಕಡಲೆ, ಅವರೆ, ಮಡಕೆ, ಸೋಯಾಬೀನು, ಹಾಂ, ಎಣ್ಣೆ ಕಾಳಿನೊಳಗೆ ಕುರುಸಣ್ಣೆ, ನಂತರ ಹುರುಳಿ, ಇದು ಎಳ್ಳು, ಸಾಸಿವೆ, ಇಂಥವನ್ನೆಲ್ಲ ದ್ವಿದಳ ಧಾನ್ಯ ಎಷ್ಟು ವೆರೈಟಿ ಬರ್ತಾವೆ. ನೀವು ಕಲ್ಟಿವೇಶನ್ ಮಾಡಿದಾಗ ಅದನ್ನು ಹಾಕಿಬಿಟ್ರೆ ನೆಕ್ಸ್ಟ್ ಅದರಲ್ಲಿ ಹುಲ್ ಬರಲ್ಲ. ಹೌದು ಸರ್, ಇದು ಟ್ರೆಂಚ್ ಮಾಡಿದ್ವಲ್ಲ, ಅದು ನಿಮ್ಮ ಮಾರ್ಗದರ್ಶನದಲ್ಲಿ? ಟ್ರೆಂಚ್ ನಮ್ಮಲ್ಲಿ ಯಾರಾದರೂ ಕಾಮನ್ನಾಗಿ ಮಾಡ್ತಾರೆ. ನಿಮ್ಮ ನೋಡ್ರಿ, ನಾವು ಫಸ್ಟ್ ಬಂದು ಗೈಡ್ ಮಾಡೋದ ನಿಮ್ಗೆ ಟ್ರೆಂಚ್ ಗೈಡ್ ಮಾಡೋದೇನು, ಹೌದಾ? ನಮ್ಮ ಮೊದಲ ಗೈಡ ನಿಮ್ಗೇನು ಟ್ರೆಂಚ್. ಯಾಕೆ ಟ್ರೆಂಚು ಅಂದ್ರೆ ನಿಮ್ಮದು ತೋಟ ಮೂಗಿಲ್ದಂಗೆ ಅದು ಹೆಂಗೆ ಬದುಕ್ತೈತಿ ಅಂತ ಕೇಳ್ತೀವಿ ನಾವು. ಯಾಕಂದರೆ ಬೇರುಗಳಿಗೆ ಗಾಳಿ ಬೇಕು. ಆಮೇಲೆ ನಿಮ್ಗೆ ಅದನ್ನು ತೋರಿಸಿ ಬಂದಿದ್ದೆ ನಾನು. ನೀವು ಇದನ್ನು ಟ್ರೆಂಚ್ ಹೊಡೆದೇ ಇದ್ರೆ ಮೇಲೆ ಬೇರು ಬರ್ತಾವೆ. ಅವನ್ನೆಲ್ಲವನ್ನು ನಿಮ್ಗೆ ನಾನು ಈಗ ಹೇಳೇ 1.5 ವರ್ಷದ ಮೇಲೆ ಆಗಿ ಹೋಯ್ತು ಅಂದರೂ ಅಡ್ಡಿಯಿಲ್ಲ. ಅವು ಏನು ನೋಡ್ರಿ, ಟ್ರೆಂಚ್ ಅಡಿಕೆ ತೋಟಕ್ಕೆ ಈಗ ಹೆಂಗೆ ನಮ್ಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಹೆಣ್ಮಕ್ಳಿಗೆ ಹೆಂಗೆ ಅರಿಶಿನ ಕುಂಕುಮ, ಹಂಗೆ ಅಡಿಕೆ ತೋಟಕ್ಕೆ ಟ್ರೆಂಚ್ ಇದ್ದಂಗೆ. ನಮ್ಮಲ್ಲಿ ಟ್ರೆಂಚ್ ಹೊಡೆಯೋದ್ರಿಂದ ಬೇಗ ನೀರು ಬಸ್ತು ಹೋಗ್ಬಿಡ್ತದೆ, ಎಟ್ಟೆ ಬಂದ್ಬಿಡ್ತದೆ, ನೀರಿನ ಅಂಶ ಅಲ್ಲಲ್ಲ, ಹಂಗೆ ನಾವು ಈಗ ನಾನೇನು ಏನಂದ್ರೆ ನೀವು ಟ್ರೆಂಚ್ ಮಾಡಿದ್ರೆ ಬೇಗ ಡ್ರೈ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆ. ಬಟ್ ಅದು ಹಂಗಲ್ಲ. ಏನಪ್ಪ ಅಂದ್ರೆ ನಮಗೆ ಬಸಿಗಾಲುವೆ ಇದ್ರೆ ಚೆನ್ನಾಗಿ ಗಾಳಿ ಆಡ್ತೈತಿ, ಗಿಡ ಆರೋಗ್ಯ ಚೆನ್ನಾಗಿರ್ತೈತಿ. ಬೇರೆ ಗಾಳಿ, ಮಣ್ಣಿಗೆ ಗಾಳಿ. ಆಮೇಲೆ ನೋಡ್ರಿ, ಒಂದು ಮಣ್ಣು ಅಂದ್ರೆ ನೀವು ಒಂದು ಕಾನ್ಸೆಪ್ಟ್ ತಗೋಬೇಕು. ಮಣ್ಣು ಡೈರೆಕ್ಟ್ ಮಣ್ಣಲ್ಲ. ಮಣ್ಣು ಅಂದ್ರೆ ಏನು, ಅದರಾಗೆ ಒಂದು 40% ಮಣ್ಣು, ಎಷ್ಟು 40%, 25% ನೀರು. 45% ಮಣ್ಣು, 25% ನೀರು, 25% ಗಾಳಿ, 5% ಸಾವಯವ. ಎಷ್ಟು? ಅದು ಕಂಪ್ಲೀಟ್ ಆದಾಗ ಅಲ್ಲಿ ಗಿಡ ಬೆಳಿತೈತಿ, ಹುಲ್ಲು ಬೆಳಿತೈತಿ, ಇದೆಲ್ಲ. ಇಲ್ಲ ಅಂದ್ರೆ ಅದು ಮರುಭೂಮಿನೇ. ಟೋಟಲ್ ಇವತ್ತು 75 ಜನ ಈ ತೋಟಕ್ಕೆ ವಿಸಿಟ್ ಮಾಡಿರೋದ್ರಾಗೆ ನೀವು ಎಂಡ್. ಸರ್, ಆಮೇಲೆ ಬೆಳಗ್ಗೆ ಇದ್ರು ಟ್ರೆಂಚ್ ಬಗ್ಗೆನೂ ಏನಾದರೂ ನಾವೀಗ ಮೇಲ್ಗಡೆ ಡೌನ್ ಇದೆ, ಈ ಥರ ಅಲ್ಲ, ಹಿಂಗೆ ಡೌನಾಗಿ ಕೊಡ್ಬೋದು, ಡೌನಲ್ಲಿ ಕೊಡ್ಬೋದು. 30 ಅಡಿಗೆ ಹಿಂಗೆ ಅಡ್ಡ 30 ಅಡಿ ಉದ್ದ 30 ಅಡಿ ತೆಂಗಿನ ಗಿಡ ಇದೆ. ಅದರ ಮಧ್ಯೆ 10 ಅಡಿ ಮಧ್ಯದಲ್ಲಿ ಇದು ಮಾಡ್ಬೋದಲ್ವಾ? ನೋಡ್ರಿ, ತೆಂಗಿನ ಮಧ್ಯೆ ಅಡಿಕೆ ಒಂದೇ ಸಾಲು ಸಿಗೋದು ನಿಮ್ಗೆ. 2 ಸಾಲು ಸಿಗುತ್ತೆ, 10 ಅಡಿ ಬರುತ್ತಲ್ಲ. ಬರಲ್ಲ. ನೋಡ್ರಿ, ಒಂದು ತೆಂಗಿನಿಂದ ಇನ್ನೊಂದು ತೆಂಗಿನ ನಡುವೆ ನಿಮಗೆ ಸ್ಪೇಸ್ ಇರೋದ 25 ಫೀಟ್. ಅಂದ್ರೆ ನೀವು 30 ಅಡಿಗೆ ಹಚ್ಚೇನೆ ಅಂದ್ರೆ 15 ಫೀಟ್ ಉಳೀತು. ಆ್ಯಕ್ಚುಲಿ ಒಂದು ತೆಂಗಿನ ಗಿಡದಿಂದ 18 ಫೀಟ್ ಯಾವುದೇ ಗಿಡ ಇರಬಾರ್ದು. ಏಕದಳ ಅಂದ್ರೆ ನಿಮ್ಗೆ ಅಡಿಕೆ ಏಕದಳ, ಅದು ಏಕದಳ. ಅಂದ್ರೆ ನೀವು 15ಕ್ಕೆ ಹಚ್ತೀರಿ, ಒಂದು ಸಾಲು ಹಚ್ಬೋದು ಅಷ್ಟ ಬಿಟ್ಟರು. ಅದು ಒಂದು ಸಾಲು ಅಷ್ಟ ನೀವು ಬೆಳಿಬೋದು. ಯಾವ ಕಾನ್ಫಿಡೆನ್ಸ್ ಮೇಲೆ ನೀವು ಮಾಡೋ ಮ್ಯಾನೇಜ್ಮೆಂಟ್ ಮೇಲೆ. ಹಂಗೂ ವಿಚಾರ ಮಾಡಿ ನೋಡಿದ್ರೆ ಅದೇನು
ಒಂದು ಲೈನ್ ಪಾಸ್ ಆಗತ್ತೆ ರೀ. ಒಂದ್ ಲೈನ್ ಪಾಸ್ ಆಗತ್ತೆ ಸರ್ ಅದು. ನಾವು ಅತಿರಿಕ್ತ ಮಾಡಕ್ ಹೋದ್ರೆ ಯಾಕಂದ್ರೆ ಅಲ್ಲಲ್ಲ ಅದು ಒಂದು 20 ಎಕರೆ ಇವ್ರು ಬನವಾಸಿ ಮಾಡಿ 20 ಎಕರೆ ಅಲ್ಲ, ನಾ ಈಗ ಹಲವಾಗಲ್ನೊಳಗೆ 24 ಎಕರೆ ಕಿತ್ತಿಸಿ ಬಂದೇನಿ. ತೆಗೆದ್ಬಿಟ್ರಿ ಅವರು ಏನೋ ತೆಂಗಿನ ಕೀಳಿಸಿದ್ರು. ತೆಂಗಲ್ಲ, ಅಡಿಕೆನೇ ಕೇಳಿಸಿ. ಅಡಿಕೆ ಅವ್ರು 3 ಲೈನೇ ಇಟ್ಟಿದ್ರು. ಜಾಸ್ತಿ ಬೇರೆ ಸರ್ ರೂಟ್ ಸಿಕ್ಕಾಬಿಟ್ಟೆ ಅಲ್ಲಿ ಬರಲ್ಲ. ಅದೇ ನೀವು ಫೀಡ್ ಅಲ್ರಿ ವಸಂತಣ್ಣರ ಈಗಿಂದಕ್ಕೆ ಫೀಡ್ ಕೊಡಕ್ ಆಗೋಲ್ತವ್ರಿಗೆ ಇನ್ನೇನು ಮತ್ತೆ ಅದಕ್ಕೊಂದು ಎಕ್ಸ್ಟ್ರಾ ಎಲ್ಲ ತೆಂಗ ಹೇಳ್ಕೊಂಡ್ಬಿಡ್ತಾರೆ. ಈಗ ಯಾರೋ ಹೇಳ್ತಿರ್ತಾರ ಹಳೆ ದೇವಸ್ಥಾನಕ್ಕೆ ಪೂಜಾರಿ ಇಲ್ಲ ಅಂತ ಹೊಸ ದೇವಸ್ಥಾನ ಕಟ್ಟಕತ್ತಾರ ಅಂತೇಳಿ. ಹಂಗೆ ಆಯ್ತದ. ಅಡಿಕೆಗೂ ತೆಂಗಿಗೂ ಇಲ್ಲ ಆಗಲ್ಲ ಆಗಲ್ಲ ಅಲ್ಲ ಅಂದ್ರೇನು ಏಕ ಪದ್ಧತಿ ಬೆಳೆ ಆದಾಗ ರೋಗಗಳು ಜಾಸ್ತಿ, ನ್ಯೂಟ್ರಿಯೆಂಟ್ ಕಡಿಮೆ, ಸಕ್ಸಸ್ ಆಗಲ್ಲ. ನೀವು ಬೇಕಂದ್ರೆ ಅದರ ಬಾಳೆ ಸಕ್ಸಸ್ ಆಗತ್ತೆ ಮತ್ತೆ ನೋಡ್ರಿ. ಯಾಕಂದ್ರೆ ಬಾಳೆ ಅಲ್ಲಿ ಮ್ಯಾಲೆ ಟಚ್ ಆಗಲ್ಲ, ಅದು ಗಡ್ಡೆ ಬೆಳೆ ಅಂತ ಹೇಳ್ತೀವಿ ನಾವು. 3 ಬೆಳೆಗಳನ್ನು ಬೆಳಿಬೋದು ಅಂತ, ಕಾಳುಮೆಣಸು ಬಾಳೆ ಪ್ಲಸ್ ಇದು, ಇಲ್ಲ ಏಲಕ್ಕಿ ಬಾಳೆ ಪ್ಲಸ್ ಇದು, ಹೀಗೆಲ್ಲ. ನೀವು ಅವನ್ನೂ ಮಾಡ್ಬೇಕಾದ್ರೂ ಕಾಳುಮೆಣಸನ್ನು ನೀವು 500 ಇದ್ದರೆ 250 ತೊಗೋಬೇಕು. ಯಾಕಂದ್ರೆ ಮುಂದೆ ಅದು 8 ವರ್ಷಕ್ಕೆ ಬರ್ನ್ ಆಗ್ತಾ ಇರುತ್ತೆ ಶೇಡಿಗೆ. ಮತ್ತು ಬೇರೆ ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡ್ತಾನೆ ಇರ್ಬೇಕು ನಾವು. ನೀವು ಹಂಗೆ ಕಂಟಿನ್ಯೂ ಸಿಗಲ್ಲ ಅದು. ಯಾಕಂದರೆ ನೋಡ್ರಿ, ಒಬ್ಬ ಮನುಷ್ಯನಿಗೆ ಆದಾಯ ಚೆನ್ನಾಗಿ ಬಂತು ಅಂದರೆ ಅದೇನು ಆದಾಯ ಚೆನ್ನಾಗಿ ಬಂದಿರೋದಕ್ಕಾಗುತ್ತೋ ಏನಾಗುತ್ತೋ ಅವ್ನು ಕಂಫರ್ಟ್ ಝೋನಿಗಂತೂ ಹೋಗ್ತಾನೆ. ಒಂದು 3 ವರ್ಷ ಒಂದು ಒಳ್ಳೆ ಆದಾಯ ಬಂದುಬಿಟ್ರೆ ಸಾಕು ಅವನಿಗೆ. ಅವನು ಮೊದಲಿನ ಕೆಲಸಗಳು ಏನದಾವಲ್ಲ ಡೌನ್ ಆಗ್ತಾ ಬರ್ತಾವೆ, ತಾತ್ಸಾರಗಳು ಅಂತ ಹೇಳ್ತೀವಿ. ಇನ್ನೇನಪ್ಪ ನನಗೂ ವಯಸ್ಸಾಯ್ತು ಹಿಂಗಾಗಿ ನಾನು ಈಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಂತ ಇಲ್ಲ. ಈಗ ಹಿಂಗೆ ಮೊದಲೆಲ್ಲ ಹೇಳೋದೇನು ಅಂದರೆ ಅಯ್ಯೋ ಈ ವಯಸ್ಸನ್ನೇ ಮಾಡೋಕ್ಕಾಗಿಲ್ಲ ಅಂದ್ರೆ ಇನ್ನು ಯಾವ ವಯಸ್ಸನ್ನೇ ಮಾಡಬೇಕು, ನಾ ಹಿಂಗಾಗಿ ಯಾವ್ದು ಮಾಡ್ತೀನಿ ಇದು ಮಾಡ್ತೀನಿ ಹಿಂಗೆಲ್ಲ ಹೇಳಿದವರು ಒಂದು ಸ್ವಲ್ಪ ಒಂದು ಲೆವೆಲ್ ಬಂದಮೇಲೆ ಅಲ್ಲಿ ಸಾಕಿನ್ನ ಇನ್ನೆಷ್ಟು ಎಲ್ಲ ಮಕ್ಕಳು ಈ ಶಬ್ದ ಐತಲ್ಲ ಬರೀ ಒಂದು 3 ವರ್ಷ ಇರುತ್ತೆ ಅವ್ರದ್ದು. 4ನೇ ವರ್ಷಕ್ಕೆ ಮತ್ತೆ ಅಡಿಕೆ ಯಾವಾಗ ರಿವರ್ಸ್ ಹೊಡಿತು ಬಿಟ್ಟರೆ ಬರಲ್ಲ, ಇದು ಮತ್ತೆ ಮಾಡ್ಬೇಕಿದು. ಇದು ನೋಡ್ರಿ, ಇದು ಕಾಯ್ದು ಸಾಯೋವರೆಗೂ ಮಾಡೋದು. ಮತ್ತು ಹಿಂಗೆ ಡೈಲಾಗ್ ಚೇಂಜ್ ಆಗ್ತಾ ಇರ್ತಾವೆ. ಅವು ಯಾವಾಗ ಕಂಫರ್ಟ್ ಝೋನಿಗೆ ಬಂದಿರ್ತೀವಿ ಬೇರೆ ಮಾತು, ಪ್ರಾಬ್ಲಮ್ ಬಂತು ಅಂದರೆ ಮಾತುಗಳೇ ಚೇಂಜ್ ಆಗ್ತಾವೆ. ಏನು ದೊಡ್ಡ ವಿಚಾರ ಏನಲ್ಲ. ಆದರೆ ನೀವೇನು ಶೇಡ್ ಬರುತ್ತಲ್ಲ, ಬೆಳಕು ಯಾವಾಗ ನಿಮ್ಗೆ ಕಡಿಮೆ ಆಗುತ್ತೆ ರೋಗಗಳು ಉಲ್ಬಣ ಆಗುತ್ತೆ. ಡಿಸ್ಟೆನ್ಸ್ 9 ಅಡಿ 9 ಅಡಿ ನೋಡ್ರಿ, ಇದು 9 ಅಡಿನೂ ಇದಕ್ಕಿಂತ ಜಾಸ್ತಿ ಆದ್ರೂ ಉತ್ತಮನ ಅಲ್ಲ 9 ಅಡಿನೂ ನಾನೇನಂತೀನಿ ಅಂದರೆ ಎಲ್ಲೂ ನಾ ಹಿಂಗೆ ಸಮರ್ಪಕ ಉಲ್ಲೇಖಗಳನ್ನು ನಾನು ನೋಡಿಲ್ಲ. ಏನು ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಫೂಟ್ ಹಾಕಿರ್ಬೇಕು, 12 ಫೂಟ್ ಹಾಕಿರ್ಬೇಕು, 15 ಫೂಟ್ ಹಾಕಿರ್ಬೇಕು, 9 ಫೂಟ್ ಹಾಕಿರ್ಬೇಕು ಅನ್ನೋ ಉದ್ದೇಶಗಳನ್ನು ಹಾಗೂ ನಿಮ್ಮ ಕೆಲವೊಂದ್ರೊಳಗೆ ವೃಕ್ಷ ಆಯುರ್ವೇದದೊಳಗೆ ಉಲ್ಲೇಖ ಅದಾವೆ. ಏನು ಮಳ ಹೇಳ್ತಾರೆ ಅವರು, ಒಂದು ಮಾವಿನ ಗಿಡಕ್ಕೆ ಒಂದು ಮಾವಿನ ಗಿಡಕ್ಕೆ ಇಷ್ಟು ಮಳ ಇರಬೇಕು. ಹಿಂಗೆ ಯಾವುದೂ ನಿಮಗೆ ಸೈಂಟಿಫಿಕ್ ಆಗಿ ಹೇಳಕ್ಕೆ ಹೋದ್ರೆ ಇಲ್ಲ. ಆದರೆ ನಮ್ಮ ಹಿರಿಯರು ಹಿಂಗೊಂದು ಪದ್ಧತಿ ಬೆಳೆಸಿದ್ರು. ಈಗ 9 ನೀವು 20-30 ಇಯರ್ಸ್ ಬ್ಯಾಕ್ ಹೋದ್ರೆ 6 ಇತ್ತು. ನೀವು ಗಮನಿಸಿದ್ರೆ ಅಡಿಕೆಗಳು ಅಲ್ಲಿ ಹೇಳ್ತೇನೆ ನಾನು ನಿಮ್ಗೆ, ಅದನ್ನ ಗಮನಕ್ಕೆ ತರಾಗತ್ತೆ ನಾನು. 6 ಇತ್ತು ಮೊದಲು, 5 ಇತ್ತು, 6 ಇತ್ತು. ಈಗ 9 ಮಾಡ್ಕೊಂಡಾರ. ಇದ್ರ ಹಿಂದೆ ನಮ್ಮ ಹಿರಿಯರದ ಶ್ರಮ ಐತಿ. ಹೆಂಗೆ ಅಂದರೆ 5 ಅಂದ್ರೆ ಧ್ವಜಾಯ ಬರ್ತೈತಿ, ಅಲ್ಲಿ ಸಕ್ಸಸ್ಸು. 6 ಅಂದ್ರೆ ಲಕ್ಷ್ಮೀ ಸಂಖ್ಯೆ, ಅಲ್ಲಿ ಸಕ್ಸಸ್ಸು. 9 ಅಂದ್ರೆ ನವಗ್ರಹ ಸಂಖ್ಯೆ, ಅಲ್ಲಿ ಸಕ್ಸಸ್ಸು. ಇದನ್ನು ಬಿಟ್ಟರೆ ಬಾಕಿ ಇವೆಲ್ಲವೂ ಏನದಾವಲ್ಲ ಹಂಗೆ ಯಾವ ಸೈಂಟಿಫಿಕ್ ಆಗಿ ರೈಟಿಂಗ್ ಮಾಡಿರೋ ರೂಲ್ಸ್ ಇಲ್ಲ. ಬೇಕಂದ್ರೆ ನೀವು ಇದ್ರೊಳಗೆ ಹೋದ್ರೂ ನಿಮಗೆ 30 ಮೊಳಕ್ಕೆ ಒಂದು ಮಾವಿನ ಗಿಡ ಹಚ್ಚಬೇಕು, 30 ಮೊಳಕ್ಕೆ ಒಂದು ತೆಂಗಿನ ಗಿಡ ಹಚ್ಚಬೇಕು. 30 ಅಂದ್ರೂ 3 ಬುಧನ ಸಂಖ್ಯೆ. ಏನೇ ಇಟ್ಟರು ಒಳ್ಳೆಯ ಸಂಖ್ಯೆ ಇಟ್ಟಾರ. ರಾಹು ಕೇತು ಏನು ಸಂಖ್ಯೆ ಇಟ್ಟಿಲ್ಲ. ಹಂಗೆ 8 ಇವು ಎಲ್ಲ ಏನು ಮಾಡತ್ತೀವಿ ನಾವೀಗ ಗಿಡಗಳನ್ನು ಜಾಸ್ತಿ ಹಚ್ಚಬೇಕು ಅಂತ ಹಚ್ಚಾಕತ್ತಾರ. ಬಿಟ್ಟರೆ ಸಕ್ಸಸ್ ರೇಷಿಯೋ ಏನು ಅಷ್ಟು ಚೆನ್ನಾಗಿಲ್ಲ. ಅವು ಅಲ್ಲ ಸರ್, ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಅಲ್ರಿಪ್ಪ, ನಾ ಅದಕ್ಕೆ ಹೇಳಿದೆ ನಮ್ಮ ಪ್ರಕಾರ ಅಲ್ಲ. ಮತ್ತೆ ಇದು ಏನಾಗುತ್ತೆ ಅಂದ್ರೆ ಇದು ಈಗ ವಿಡಿಯೋ ಹಾಕಿರ್ತಾವು, ವೈರಲ್ ಹಾಕಾವು. ಇದು ನಮ್ಮ ಪ್ರಕಾರ ಅಲ್ಲಿ ಇದು. ನಾ ಅದಕ್ಕೆ ಹೇಳಿದೆ ಹಿರಿಯರ ಪ್ರಕಾರ. ಯಾರ ಪ್ರಕಾರ? ಹಿರಿಯರ ಪ್ರಕಾರ. ಇವತ್ತಿನ ಒಂದು ಸೈಂಟಿಫಿಕ್ ಆಗಿ ಎಷ್ಟು ಅಡಿ ನೆಟ್ರೆ ಒಳ್ಳೇದು ಅಂತ 9 ನಾವೇನಂತೀವಿ ಸೈಂಟಿಫಿಕ್ ಆಗಿ ಓಕೆ ಮಾಡ್ಕೊಂಡ್ರಿ. ನಿಮಗೆ 9 ಸೈಂಟಿಫಿಕ್ ಆಗಿ ಎಲ್ಲರೂ ಮಾಡ್ಯಾರ, ಎಲ್ಲರೂ ಸಕ್ಸಸ್ ಆಗ್ಯಾರ. ಮತ್ತೆ ನವಗ್ರಹ ಅಂತ ಅದ್ರಾಗ ಯಾಡ್ ಮಾಡ್ಕೊಂಡ್ಬಿಡೋದು. ಅಂದ್ರೇನು ಸ್ವಕಾರ್ಯ ಸ್ವಾಮಿ ಕಾರ್ಯ ಅಂದಂಗೆ ಸೈನ್ಸು ಬಂತು, ಸಂಪ್ರದಾಯನೂ ಬಂತು, ಪ್ಲಸ್ ನ್ಯೂಮರಾಲಜಿನೂ ಬಂತು, ವಾಸ್ತುನೂ ಬಂತು. ಏನು ಮಾಡಿದ್ರು ಅದು ವೈಜ್ಞಾನಿಕ ಹಿನ್ನೆಲೆ ಮಾಡಿದ್ದಾರೆ. ವೈಜ್ಞಾನಿಕ ಪ್ಯೂರ್ಲಿ ಮಾಡ್ಯಾರ ಅವರು. ಪ್ಯೂರ್ಲಿ ಮಾಡೋದ್ರ ಜೊತೆಗೆ ಅಟ್ಯಾಚ್ ಸಂಪ್ರದಾಯ ಅಗ್ರಿ ಕಲ್ಚರ್ನ ಸೇರಿಸಿದ್ರು ಅವ್ರು ಅಗ್ರಿಗೆ. ಇಷ್ಟ ಸಿಂಪಲ್ ಇರೋದು. ಮತ್ತು ನಾವೊಂದು ಏನಾಗುತ್ತೆ ಗೊತ್ತಾ, ನಿಮ್ಮ ಪ್ರಕಾರ ಅಂದ್ರೆ ಮತ್ತು ನಮ್ಮ ಪ್ರಕಾರ ಅಂತ ಒಬ್ರು ಬರ್ತಾರೆ. ಅದಕ್ಕೆ ನಮ್ದು ಯಾವುದೂ ಪ್ರಕಾರ ಇಲ್ಲರಪ್ಪ, ಎಲ್ಲ ಹಿರಿಯರ ಪ್ರಕಾರ. ನಮ್ದು ಏನೂ ಇಲ್ಲ. ನಾನೇನಂತೀನಿ, ಪ್ರಕೃತಿ ಒಳಗೆ ನೋಡ್ರಿ, ನನಗೆ ಜೀವ ಸಿಕ್ಕಿರೋದು ಹಿರಿಯರಿಂದ, ನನಗೆ ಬುದ್ಧಿ ಸಿಕ್ಕಿರೋದು ಹಿರಿಯರಿಂದ, ನಂಗೆ ಮಾತು ಕಲಿಸಿರೋದು ಹಿರಿಯರು,
ನಾನು ಇವತ್ತು ಓಡಾಡಕತ್ತಿರೋದು ಹಿರಿಯರಿಂದ, ನನಗೆ ದುಡ್ಡು ಸಿಕ್ಕಿರೋದು ಹಿರಿಯರಿಂದ, ಆಸ್ತಿ ಸಿಕ್ಕಿರೋದು ಎಲ್ಲ ಹಿರಿಯರಿಂದ ಆದಾಗ ಮತ್ತೆ ಇದ್ಯಾಕೆ ನನ್ನಿಂದ? ಇದು ಹಿರಿಯರಿಂದನೇ. ಸರ್ ಆಮೇಲೆ ಏನ್ ಸರ್ ಇದು ಏನ್ ಸರ್ ಸ್ಕ್ವೇರ್ ಟೈಪ್ ಹಾಕಿದ್ರೆ ಹಿಂಗೂ ಸಾಲಿದೆ ಹಿಂಗೂ ಸಾಲಿದೆ, ಈ ಟ್ರಯಾಂಗಲ್ ಶೇಪ್ ಹಾಕಿದ್ರೆ ಎರಡು ಏನು ನೀವು ಜಿಗ್ಜಾಗ್ ಸಿಸ್ಟಮ್ನಲ್ಲಿ ಹಾಕಿದ್ರು ಓಕೆ. ಏನು ಜಿಗ್ಜಾಗ್ ಸಿಸ್ಟಮ್ನಲ್ಲಿ ಹಾಕಿದ್ರೆ ಏನಾಗುತ್ತೆ, ಒಂದು ಜಾಗದಲ್ಲಿ 10-12 ಫೀಟ್ ಅದಕ್ಕೆ ರೂಟ್ಗೆ ಇದು ಸಿಗುತ್ತೆ ಸ್ಪೇಸು. ಹೆಂಗೆ ಸಿಕ್ಕರೂ ನಾವು ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ನಾವು ಫೀಡಿಂಗ್ ಕೊಡಲಿಲ್ಲ ಅಂದ್ರೆ ಕಾಂಪಿಟೇಷನ್ ಆಗದೆ. ನೀವು ಹೆಂಗಾರ ಹಚ್ಚಿರಿ. ಈಗ ಏಕಬೆಳೆ ಪದ್ಧತಿ ಒಳಗೆ ನಮ್ಮ ಫೀಡಿಂಗ್ ಇದ್ದೇ ಇರುತ್ತೆ. ಈಗ ನೋಡ್ರಿ, ನಾವು ಒಂದು ಅರಣ್ಯದೊಳಗೆ ಮನೆ ಕಟ್ಟೇವಿ, ಲ್ಯಾಟ್ರಿನ್ ಎಲ್ಲಿ ಕಟ್ಟಬೇಕು, ಕಾಲುವೆ ಎಲ್ಲಿ ಮಾಡಬೇಕು, ಯಾವ ರೂಲ್ಸ ಬ್ಯಾಡ್ ನಮ್ಗೆ. ಇದಕ್ಕೆ ಯಾವುದು ಸಿಟಿ ಸರ್ವೆ ಬೇಕಾಗಿಲ್ಲ. ಎಲ್ಲರ ಲ್ಯಾಟ್ರಿನ್ ಇರಲಿ, ಎಲ್ಲರ ಬಾತ್ರೂಮ್ ಇರಲಿ, ಎಲ್ಲರ ಇರಲಿ. ಒಂದು ಸಿಟಿಯಾಗಿ ಬಂದ್ರಿ ನೀವು, ಅಲ್ಲಿ ರೂಲ್ಸ್ ಚಾಲು. ಹಂಗಿದು ಸಿಟಿ ಒಳಗಿನ ಗಿಡ ಇದ್ದಂಗೆ, ಇದಕ್ಕೆ ರೂಲ್ಸ್ ಭಾಳ ಐತಿ. ಇದನ್ನು ನೀವು ಅರಣ್ಯದಾಗ ಬಿಡ್ರಿ, ನೋ ಮೋರ್ ರೆಸ್ಟ್ರಿಕ್ಷನ್. ನಮ್ಮ ಅರಕಲೋಡ್ ತಾಲೂಕು ಶೆಫಿ ಅವ್ರ ಜಮೀನಲ್ಲಿ ನೋಡಿದ್ರಲ್ಲ, ಆ ಒಂದು ಕ್ಲೈಮೇಟ್ಗೆ ಈ ಅಡಿಕೆ ಸೂಟಬಲ್ ಆಗುತ್ತಾ ಅಲ್ವಾ ಸರ್? ನಿಮ್ದು ಅಡಿಕೆನ ಮೊದಲು ನೀವು ಬೆಳೀರಿ ಅಂತ ನಾನು ಹೇಳೋದು. ನಿಮ್ಮ ಅಡಿಕೆ ಏನೈತಲ್ಲ, ನಿಮ್ಮ ಅಡಿಕೆನೂ ಸ್ಟ್ಯಾಂಡರ್ಡ್. ಅದನ್ನ ನಾವು ಮಾಡಿ ತೋರಿಸಿದ್ಮೇಲೆ ನೀವು ವಿರೋಧ ಮಾಡಿರ್ಬೇಕಾರೆ. ಏನು 2-3 ವರ್ಷ ನಾವು ಪ್ರಯತ್ನ ಮಾಡಿ ಹಿಂಗೆ ಬರಲಿಲ್ಲ ಅಂದಾಗ ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ನೀವು. ನಾ 3 ವರ್ಷ ನಿಮ್ಮ ಮಾಡಿ ತೋರಿಸ್ತೀನಿ, ಅವಾಗ ಇದಕ್ಕಿಂತ ಚೆನ್ನಾಗಿ ಗೊನೆ ಬಿಟ್ಬಿಟ್ರೆ ನಿಮ್ದು ಇದು ಪಟ್ಟಿ ಇದೆ ನೋಡಿ, ಇದು ನಮ್ದು ತುಂಬಾ ಲಾಂಗ್ ಲಾಂಗ್ ಅದು ವಾಟರ್ ಮ್ಯಾನ್. ನಾನು ಅದಕ್ಕಾಗಿ ನೀವು ಎಲ್ಲರೂ ಒಂದೇ ಕಡೆ ಸೇರ್ರಿ ಅಂತ ಹೇಳಿದೆ ನಾನು. ನೀರಿನ ಪ್ರಮಾಣ ಜಾಸ್ತಿ ಆದಾಗ ಬೆಳವಣಿಗೆ ಹಂತದೊಳಗೆ ನೀವು ನೋಡ್ರಿ, ವೆಜಿಟೇಟಿವ್ ಗ್ರೋತ್ ಅಂತ ಒಂದಿರುತ್ತೆ, ಪ್ರಮೋಟಿವ್ ಗ್ರೋತ್ ಅಂತ ಒಂದಿರುತ್ತೆ. ವೆಜಿಟೇಟಿವ್ ಗ್ರೋತ್ ಅಂದ್ರೆ ಏನು? ಈಗ ನೀವೇನು ಅವ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನ ನಾವು ನೋಡ್ತೀವಿ, ಅವನು ವಯಸ್ಸಿಗೆ 16 ವಯಸ್ಸಿಗೆ ಬಂದ ಮೇಲೂ ಅವ ಸಣ್ಣ ಮಾತಾಡಕತ್ತಾರೆ, ನೀವೇನಂತೀರಿ? ಮೆಚ್ಯೂರ್ ಆಗಿಲ್ಲ ಅಂತ ಹೇಳ್ತೀರಿ. ಹಂಗೂ ಇದೇನು ವೆಜಿಟೇಟಿವ್ ಗ್ರೋತ್ ಅಂದ್ರೇನು, ಮೆಚ್ಯೂರ್ಡ್ ಗ್ರೋತ್. ಇದು ಪ್ರಮೋಟಿವ್ ಗ್ರೋತ್ ಅಂದ್ರೆ ಹೆಂಗೆ ಗೊತ್ತರೆ, ಕ್ಯಾಪ್ಸೂಲ್ ಹೋಗೋದು ಹಿಂಗೆ ಮಾಡಿ ಡಮ್ ಮಾಡಿ ಇಟ್ಬಿಡೋದು. ಈಗ ನಿಮ್ಮ ಏನದಾವು ಅಂದ್ರೆ ಎಕ್ಸೆಸ್ ವಾಟರ್ ಮ್ಯಾನೇಜ್ಮೆಂಟು, ಫೈಟೋ ಎಂಜೈಮ್ಸ್ಗಳನ್ನು ಕೊಡದೆ ಬರೀ ಸಿಂಗಲ್ ಆಸ್ಪೆಕ್ಟ್ನೊಳಗೆ. ಮೊದಲೆಲ್ಲ ಸಗಣಿ ಗೊಬ್ಬರ ಹೆಂಗೆ ಬರ್ತಿತ್ತಪ್ಪ, ಹಸುಗಳು ಎಲ್ಲ ಕಡೆ ಹೋಗಿ ತನಗೆ ಬೇಕಾಗಿರೋ ಚಾಯ್ಸಿಂಗನ್ನು ತಿಂದು ಬರ್ತಿತ್ತು, ಅವಾಗ ಆ ಗೊಬ್ಬರ ಬರ್ತಿತ್ತು. ಇವತ್ತು ನಮ್ಮ ಚಾಯ್ಸಿಂಗ್ ತಿನ್ನತ್ತದು, ನಾನು ಏನು ಕೊಡ್ತೇನೆ ಅದನ್ನು ತಿನ್ಬೇಕದು, ಅದಕ್ಕೆ ಚಾಯ್ಸಿಂಗ್ ಇಲ್ಲ. ಅದನ್ನು ಒಂದು ಜಾಗದಾಗ ಕಟ್ಟೇವಿ, ಹಂಗಾರೆ ಅದ್ರೊಳಗೆ ಕಂಪ್ಲೀಟ್ ನ್ಯೂಟ್ರಿಯೆಂಟ್ ಬರತ್ತಿಲ್ಲ. ಹಂಗಾರೆ ಮೊದಲು ನಿಮಗೆ ಗ್ಯಾಸ್ ಇರಲಿಲ್ಲ, ಬೂದಿಗಳು ಬರ್ತಾಯಿತ್ತು, ಸಗಣಿ ಗೊಬ್ಬರದ ಬೂದಿ ಸೇರ್ತಾಯಿತ್ತು, ನ್ಯೂಟ್ರಿಯೆಂಟ್ ಆ್ಯಡ್ ಆಗಿತ್ತು. ಈಗ ಬೂದಿನೂ ಇಲ್ಲ, ಒಂದು ಕಡೆ ಬೂದಿನೂ ಇಲ್ಲ, ಚಾಯ್ಸಿಂಗ್ ತಿನ್ನೋಕ್ಕೂ ಗೊತ್ತಿಲ್ಲ. ಮತ್ತು ಹಂಗಾರೆ ನೀವು ಬೇರೆ ಕಡೆಯಿಂದ ಅದಕ್ಕೆ ಏನು ಬೇಕು ಸಪ್ಲಿಮೆಂಟ್ರಿನ ಪೂರೈಸಬೇಕಾಗತಿ. ನೀವು ನ್ಯಾಚುರಲ್ ನಿಮ್ಮ ಹಸುನ ನೀವು ನ್ಯಾಚುರಲ್ ಈಗೂ ಎಲ್ಲರೂ ಎಷ್ಟಾಗಲಿ ಹಸುಗಳನ್ನು ಇವತ್ತು ನೀವು ಸಿಟಿ ಒಳಗೆ ಹಸು ಕಟ್ಟಿ ಅದನ್ನು ಅವ್ರು ಓಡಾಡಕ್ಕೆ ಬಿಡ್ತಾರೆ ಅನ್ನೋದನ್ನು ನಂಬಕ್ಕೂ ಸಾಧ್ಯ ಇಲ್ಲ. ಹೌದಾ? ವಾಕ್ ಮಾಡಿಸೋದು ನಾಯಿ ವಾಕ್ ಮಾಡಿಸ್ಯಾರ, ನಾ ಆಕಳ ವಾಕ್ ಮಾಡಿಸೋದನ್ನ ಯಾರನ್ನ ನೋಡಿಲ್ಲ. ನಿಮ್ಮೆಲ್ಲರಿಗೂ ಪ್ಲಾಟ್ ನೋಡಿ ಏನು ಅನ್ನಿಸ್ತು? ಹೌದಲ್ಲ? ಹಿಂಗೆ ನಿಮ್ಮ ಪ್ಲಾಟ್ ಆದ್ರೆ ಮುಗಿದೋಯ್ತು. ಸಿಂಪಲ್ ಒಂದ ಅಲ್ಲ, ಈ ಪ್ಲಾಟ್ ಚೆನ್ನಾಗಿದೆ, ನಮ್ಮ ಪ್ಲಾಟ್ ಹಿಂಗೆ ಆಗಬೇಕು. ಹೋಲಿಸ್ಕೊಂಡ್ರೆ ಸರ್ ಇಲ್ಲಿ ಮೇಂಟೆನೆನ್ಸ್ ತುಂಬಾನೇ ಕಡಿಮೆ. ನಾವು ತುಂಬಾ ರಿಸ್ಕ್ ತಗೋತೀವಿ, ಬಟ್ ನಾವು ನಮ್ಮ ಅದ್ರ ತಕ್ಕನಾಗಿ ನಾವು ಅದು ಇಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನೀವು ರಿಸ್ಕ್ ತಗೊಂತೀರಿ ಅಂತಂದ್ರೆ ರಿಸ್ಕನ್ನು ಸಿಸ್ಟಮಿಕ್ ಆಗಿ ತಗೋಬೇಕು. ಈಗ ನೀವು 3 ಬಾರಿ ಕಲ್ಟಿವೇಶನ್ ಮಾಡಿ ಬೇರೆಲ್ಲ ಹರಿದಾಕಿ ನಾ ರಿಸ್ಕ್ ತಗೊಂಡೇನಿ ಅಂದ್ರೆ ಈಗ ನೋಡ್ರಿ, ನನ್ನ ತಂದೆ 1 ಕೋಟಿ ರೂಪಾಯಿ ಗಳಿಸ್ಯಾರ. ಎಷ್ಟು? 1 ಕೋಟಿ. ಹೌದಾ? ಈಗ ನನ್ನ ತಂದೆ ಏನು ಲಾಸ್ಟಿಗೆ ನನಗೆ ಕೊಡ್ತಾರೆ. ನಾನು ನೋಡಪ್ಪ ನಿನ್ನ ದುಡ್ಡನ್ನು ನಾನು ಮುಟ್ಟಲ್ಲ, ಹೀಗೆ ಕಡ್ಡಿ ಕರೆದು ಬೆಂಕಿ ಹಚ್ತೀನಿ, ಇದ್ರದ್ದು ಭಸ್ಮ ಹಚ್ಕೊಂಡು ನಾನು 1 ಕೋಟಿ ದುಡಿತೀನಿ ಅಂದ್ರೆ ಏನರ್ಥ? ಇರೋದನ್ನು ಕಳ್ಕೊಂಡು ಹೊಸದಾಗಿ ದುಡಿತಾನಂತೆ, ಮಬ್ಬ ನನ್ನ ಮಗ ಅಂತಲೇ ಹೇಳ್ತಾರೆ. ಯಾರು ಹೇಳಿದನು? ಇಲ್ಲಿ ನಾನೇನಂತೀನಿ, ನಿಮ್ಮದು ಡಿಪಾಸಿಟನ್ನು ಕಳ್ಕೊಂಡು ನಾವು ಹೊಸದನ್ನು ದುಡಿತೀನಿ ಅನ್ನೋದಕ್ಕಿಂತ ಡಿಪಾಸಿಟನ್ನು ಉಳಿಸ್ಕೊಂಡು ಹೊಸದನ್ನು ನೀವೇನು ಎಡಿಷನ್ ಕೊಡೋಕ್ಕೆ ಸಾಧ್ಯತೆ ಐತಿ. ಹೌದಾ? ಹಳೆಯದನ್ನು ಕಳ್ಕೊಬಾರ್ದು. ನಾವು ಹಳೆಯದನ್ನು ಕಳ್ಕೊಂಡು ಎಲ್ಲ ಹೊಸದ್ರ ಮೇಲೆ ಡಿಪೆಂಡೆಂಟ್ ಆಗಿರೋದಕ್ಕೆ ಹಿಂಗೆ ನಡೀತಾ ಇದೆ. ನೀವು ನೋಡೋಣ, ಹಳೆಯದನ್ನು ನಾವು ಕಳ್ಕೊಳ್ದೇ ಇದ್ರೆ ಯಾವ್ದು ಲಾಸ್ ಇದೆ? ನೀವು ಭೂಮಿನ ಕಲ್ಟಿವೇಶನ್ ಮಾಡಿದಾಗ ರೂಟ್ ಎಲ್ಲ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಹೊಸ ರೂಟನ್ನು ತರಬೇಕದು, ಮತ್ತೆ ಹೊಸ ರೂಟ್ ತರೋಕೆ ಮತ್ತೆ ಅದಕ್ಕೆ ಟೈಮ್ ಹೋಗುತ್ತೆ. ನೀವು ಆ ರೂಟ್ ಬರೋದ್ರಾಗ ಮತ್ತೊಮ್ಮೆ ಕಲ್ಟಿವೇಶನ್ ಮಾಡ್ತೀರಿ. ನಿಮ್ದು ಕಲ್ಟಿವೇಶನೇ ತಪ್ಪಲ್ಲ, ಅದು ಯಾವಾಗ ಜನ್ರೇಟ್ ಆಗ್ಬೇಕು ಫುಡ್ಡು, ಯಾವಾಗ ಇದು ಆಗ್ಬೇಕು? ನಮ್ಮಲ್ಲಂತೂ ಕಲ್ಟಿವೇಶನ್ನಿಂದ ಎಲ್ಲರೂ ದೂರನೇ ಇರ್ತಾರೆ. ಜೀರೋ ಅದಾರ, ರೇರ್ ಕೇಸ್ನಾಗ ಅದಾರ, ನಮ್ಮಲ್ಲೂ ಅಪವಾದಗಳು ಅದಾವು. ಆದರೆ ಕಾಮನ್ನಾಗಿ ನಮ್ಮಲ್ಲಿ ನೋಡಿದಾಗ ಕಲ್ಟಿವೇಶನ್ ಕಡಿಮೆ. ಯಾಕಂದ್ರೆ ಈ ಟೈಪ್ ಇದು ಇದ್ರೆ ಕಾಲುವೆ ಇದ್ರೆ ಕಲ್ಟಿವೇಶನ್ ಮಾಡೋಕ್ಕೆ ಬರಲ್ಲ.